नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। अषेढ सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते। अद्य विष्णु तत्व निर्णय तथा भीमसेन आध्यात्मिक स्वरूप विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣುತತ್ವ ನಿರ್ಣಯದ ವಿಚಾರ ನಡೆದಿತ್ತು. ವೇದದ ಅಪೌರುಷೇಯತ್ವ, ವೇದದ ವರ್ಣಗಳ ನಿತ್ಯತ್ವ, ಅದಕ್ಕೆ ಬರತಕ್ಕಂಥ ಅನೇಕ ಆಕ್ಷೇಪಗಳು, ಅವುಗಳಿಗೆಲ್ಲೂ ಕೂಡ ಸಮರ್ಪಕವಾಗಿ ಉತ್ತರ ಕೊಟ್ಟಿರ್ತಕ್ಕಂಥ ಆಚಾರ್ಯರು ಆರಂಭದಲ್ಲೇ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭ, ಧರ್ಮ ಅಧರ್ಮ ಇತ್ಯಾದಿಗಳ ಬಗ್ಗೆ ನಂಬತಕ್ಕಂತಹ ಆಸ್ತಿಕ ಅನೇಕ ದರ್ಶನಗಳು ನಮ್ಮ ದೇಶದಲ್ಲಿ ಇವೆ. ಆದರೆ ಕೆಲವರು ಆಗಮಗಳನ್ನು ಅಪೌರುಷೇಯ ನಿತ್ಯ ಅಂತ ಒಪ್ಪುವುದಿಲ್ಲ. ಅಂಥವರಿಗೆ ಒಪ್ಪಿಸದೇ ಹೊರತು ವಿಷಯದ ವಿವೇಚನೆ ಪೂರ್ತಿ ಆಗೋದಿಲ್ಲ. ಆದುದರಿಂದ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಅತೀಂದ್ರಿಯವಾಗಿರ್ತಕ್ಕಂಥ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಆಚಾರ್ಯರು ಆರಂಭದಲ್ಲಿ ಹೇಳಿದರು, ನಚ ಅನುಮಾನಾದೀನ, ಪ್ರತ್ಯಕ್ಷ ಅನುಮಾನಗಳಿಗೆ ಪ್ರತ್ಯಕ್ಷ ಮತ್ತು ಅನುಮಾನಕ್ಕೆ ಪ್ರತ್ಯಕ್ಷ ಮತ್ತು ಆಗಮಗಳ ಸಹಾಯವಿಲ್ಲದೆ ಅನುಮಾನ ಕೆಲಸ ಮಾಡಲಿಕ್ಕೆ, ಅನುಮಾನ ಅತೀಂದ್ರಿಯವಾದ ವಿಷಯಗಳನ್ನು ತಿಳಿಸಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಕಲ್ಪನೆಯೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತ್ಯಕ್ಷಕ್ಕಂತೂ ಒಂದು ಲಿಮಿಟ್ ಇದೆ, ಸೀಮಿತ ಇದೆ. ಆದ್ದರಿಂದಾಗಿ ಧರ್ಮಾಧರ್ಮಾದಿಗಳನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಆಗಮಗಳನ್ನು ಒಪ್ಪಬೇಕು. ಆಗಮಗಳಲ್ಲಿಯೂ ಕೂಡ ಎರಡು ಥರದ ಆಗಮಗಳು, ಒಂದು ಪೌರುಷೇಯ ಆಗಮ, ಇನ್ನೊಂದು ಅಪೌರುಷೇಯ ಆಗಮ. ಅಪೌರುಷೇಯವಾಗಿರ್ತಕ್ಕಂಥ ಪೌರುಷೇಯವಾದಂಥ ಆಗಮಗಳಲ್ಲಿಯೂ ಕೂಡ ಅದರ ರಚನಾಕರ್ತೃಗಳ ಬಗ್ಗೆ, ಅವುಗಳ ಆಪ್ತತ್ವದ ಬಗ್ಗೆ ಅನೇಕ ಸಂಶಯಗಳು ಬರುವ ಸಂದರ್ಭಗಳಿವೆ. ಆದ್ದರಿಂದಾಗಿ ಪೌರುಷೇಯ ಆಗಮಗಳು ಪ್ರಮಾಣ ಅಂತ ಅನ್ನಿಸ್ತವೆ ಯಾವಾಗ ಅವು ವೇದಾನುಸಾರಿಯಾಗಿದ್ದರೆ. ಹಾಗಾದರೆ ಪ್ರಮುಖ ಪ್ರಮಾಣ ಏನು? ಅಪೌರುಷೇಯವಾಗಿರ್ತಕ್ಕಂಥ ವೇದಗಳು. ಅದಕ್ಕೋಸ್ಕರ ಆಚಾರ್ಯರು ಒಂದು ಅನುಮಾನವನ್ನು ಮಾಡಿದರು.
ಆ ಅನುಮಾನ ಶರೀರ ಈ ರೀತಿ ಅನುಮಾನಾದೀನಿ ಧರ್ಮಾದಿಷು ನ ಪ್ರಮಾಣಾನಿ ಭವಂತಿ ಧರ್ಮಾದೀನಾಂ ತದಗೋಚರತ್ವಾತ್. ಯಾವ ವಿಷಯದಲ್ಲಿ ಏನೊಂದು ವಿಚಾರ ಹೇಳಬೇಕಾಗಿದೆ ಅದಕ್ಕೆ ಪಕ್ಷ ಅಂತ ಕರೀತಾರೆ. ಪರ್ವತದಲ್ಲಿ ಬೆಂಕಿಯನ್ನು ಸಾಧಿಸಬೇಕಾಗಿದೆ, ಪರ್ವತ ಅಲ್ಲಿ ಪಕ್ಷ ಆಗ್ತದೆ. ಇಲ್ಲಿ ಅನುಮಾನಗಳು ಧರ್ಮದ ವಿಷಯದಲ್ಲಿ ಪ್ರಮಾಣ ಆಗೋದಿಲ್ಲ ಅಂತ ಹೇಳಬೇಕಾಗಿದೆ. ಅನುಮಾನಾದಿಗಳು ಅಂದರೆ ಪ್ರತ್ಯಕ್ಷ ಅನುಮಾನ ಮತ್ತು ಪೌರುಷೇಯ ಆಗಮ, ಇವುಗಳು ಧರ್ಮಾದಿಷು ಧರ್ಮದ ಸೂಕ್ಷ್ಮ ವಿಷಯಗಳನ್ನು ತಿಳಿಸುವ ವಿಷಯದಲ್ಲಿ ಪ್ರಮಾಣವಾಗುವುದಿಲ್ಲ. ಧರ್ಮಾದಿಷು ಪ್ರಮಾಣಾನಿ ನ ಭವಂತಿ, ಪ್ರಮಾಣವಾಗುವುದಿಲ್ಲ. ಇದು ಸಾಧ್ಯ ಅಂದರೆ ಈ ವಿಷಯವನ್ನು ನಾವು ಸಾಧಿಸಬೇಕಾಗಿದೆ. ಧರ್ಮದ ಸೂಕ್ಷ್ಮ ಅತೀಂದ್ರಿಯ ವಿಷಯಗಳಲ್ಲಿ ಪ್ರತ್ಯಕ್ಷ ಅನುಮಾನ ಲಾಜಿಕ್ ಆಗಲಿ ಪ್ರತ್ಯಕ್ಷವಾಗಲಿ ಇತ್ಯಾದಿಗಳು ಪ್ರಮಾಣ ಅಂತ ಅನಿಸೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಯಾಕೆಂತಂದರೆ ಧರ್ಮಾದೀನಾಂ ತದಗೋಚರತ್ವಾತ್, ಧರ್ಮಗಳು ಅನುಮಾನಾದಿಗಳಿಂದ ಹೇಳಲು ಸಾಧ್ಯವಿಲ್ಲ ಅಂತ ಹೇತು. ಸರ್ವಸಾಮಾನ್ಯವಾಗಿ ಹೇತು ಪಕ್ಷದಲ್ಲಿರಬೇಕಾಗ್ತದೆ. ಪಕ್ಷದಲ್ಲಿ ಹೇತು ಇಲ್ಲದೇ ಇದ್ದರೆ ಆಗ ಅದಕ್ಕೆ ತರ್ಕಶಾಸ್ತ್ರದಲ್ಲಿ ವ್ಯಧಿಕರಣ ಅಂತೇಳಿ ಒಂದು ದೋಷವನ್ನು ಕೊಡ್ತಾರೆ. ಅಂದರೆ ನಿಮ್ಮ ಅಧಿಕರಣ ಬದಲಾಯಿತು. ಧರ್ಮಾದಿ ಅಗೋಚರತ್ವ ಅಂತೇನದ, ಅನುಮಾನ ಅವೇದ್ಯತ್ವ, ಇದು ಪಕ್ಷದಲ್ಲಿ ಬರಲಿಲ್ಲ. ಆದ್ದರಿಂದಾಗಿ ಅನುಮಾನ ವ್ಯಧಿಕರಣ ಆಯಿತು. ಬೇರೆ ಅಧಿಕರಣದಲ್ಲಿ ನಮ್ಮ ಹೇತು ಹೋಯ್ತಲ್ಲ, ಹೇತು ಪಕ್ಷದಲ್ಲಿ ಬರಲಿಲ್ಲ ಅಂತ ಸಂದರ್ಭ ಬಂದಾಗ, ಅಂದರೆ ಪಕ್ಷದಲ್ಲಿ ಹೇತು ಇಲ್ಲದೇ ಇದ್ದಾಗ ಆ ಅನುಮಾನಕ್ಕೆ ವ್ಯಧಿಕರಣ ಅಂತನೂ ದೋಷ ಬರ್ತದೆ. ಇಲ್ಲಿ ಪಕ್ಷ ಅನುಮಾನಾದೀನಿ, ಇದು ಪಕ್ಷ. ಆನಂತರ ಹೇತು ಧರ್ಮಾದೀನಾಂ ತದಗೋಚರತ್ವಾತ್, ಅನುಮಾನದಿಂದ ಧರ್ಮಾದಿಗಳನ್ನು ತಿಳಿಸ್ಲಿಕ್ಕಾಗೋದಿಲ್ಲ ಅಂತಕೊಂಡಂತನ್ನುವ ಹೇತು ಧರ್ಮಾದಿಗಳಲ್ಲೇ ಇದೆ ಹೊರತು, ಸಾಧ್ಯದಲ್ಲಿದೆ ಹೊರತು ಪಕ್ಷದಲ್ಲಿ ಇಲ್ಲ, ಅನುಮಾನದಲ್ಲಿ ಇಲ್ಲ. ಆದ್ದರಿಂದ ವ್ಯಧಿಕರಣ ಅಂತನ್ನೋ ದೋಷ ಯಾಕೆ ಬರಬಾರ್ದು? ಯಾಕೆಂದರೆ ಇವತ್ತು ಎಲ್ಲರೂ ಫೋನ್ ಮಾಡಿದ್ರು, ನಮಗೆ ಪರ್ವತಃ ವನ್ಯಮಾನ್ ಧೂಮಾತ್ ಅರ್ಥ ಆಯಿತು, ಆದರೆ ಅನುಮಾನಾದಿಗಳ ಇದನ್ನು ಹೇಳಿದ್ರೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಮ್ಮೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅನುಮಾನ ಅವೇದ್ಯತ್ವ ಅಂತನೇ ಏನಿದೆ, ಶಾಸ್ತ್ರಗಳು ಅನುಮಾನದಿಂದ ಅವೇದ್ಯ ಅಂತಕ್ಕಂತಹ ಅನುಮಾನ ಅವೇದ್ಯತ್ವ ಇದು ಧರ್ಮಾದಿಗಳಲ್ಲಿದೆ ಹೊರತು ಪಕ್ಷವಾದ ಅನುಮಾನದಲ್ಲಿ ಇಲ್ಲ. ನಿಜವಾಗಿಯೂ ಪರ್ವತಃ ವನ್ಯಮಾನ್ ಧೂಮಾತ್, ಧೂಮ ಪರ್ವತದಲ್ಲಿದ್ದಾಗ ಅಗ್ನಿಯಲ್ಲಿ ಸಾಧನೆ ಮಾಡ್ತೇವೆ. ಆಗ ನಾವು ವ್ಯಾಪ್ತಿ ಹೇಳಿ ಯೋ ಧೂಮಃ ಯತ್ರ ನ ಭವತಿ ವನ್ನಿ ಅಪಿ ತತ್ರ ನ ಭವತಿ ಅಂತ ತಿಳ್ಕೊಂಡಂತೇಳಿ ಇಲ್ಲಿ ಹೇಳಿಕಾಗ್ತದೆ. ಆದರೆ ಇಲ್ಲಿ ಮಾತ್ರ ಅನುಮಾನ ಅವೇದ್ಯತ್ವ ಅಂತ ತಿಳ್ಕೊಂಡಂತೇನಿದೆ, ಅನುಮಾನದಿಂದ ತಿಳಿಯಲ್ಪಡದೇ ಇರುವಿಕೆ, ಇದು ಧರ್ಮದಲ್ಲಿದೆ ಹೊರತು, ಧರ್ಮಾದಿಗಳಲ್ಲಿದೆ ಹೊರತು ಪಕ್ಷ ಅಂತ ಅನಿಸ್ಕೊಂಡಿರ್ತಕ್ಕಂಥ ಅನುಮಾನದಲ್ಲಿ ಇಲ್ಲ. ಯಾಕೆ ಅನುಮಾನಗಳು ಧರ್ಮಾದಿಗಳಲ್ಲಿ ಪ್ರಮಾಣ ಆಗೋದಿಲ್ಲ ಅಂತನ್ನುವ ಸಾಧ್ಯಕ್ಕೆ ಅನುಮಾನ ಗೋಚರತ್ವ ಇದು ಸಾಧ್ಯದಲ್ಲೇ ಬಂತೆ ಹೊರತು ಇದು ಪಕ್ಷ ಅಂತ ಅನಿಸ್ಕೊಂಡು ಅನುಮಾನದಲ್ಲಿ ಬರಲಿಲ್ಲ. ಆದ್ದರಿಂದ ವ್ಯಧಿಕರಣ ಅಂತನೂ ದೋಷ ಬಂತು. ಇಂಥ ದೋಷಪೂರ್ಣವಾದ ಅನುಮಾನವನ್ನು ಮಧ್ವಾಚಾರ್ಯ ಯಾಕೆ ಮಾಡ್ತಾರೆ ಅಂತನ್ನೋ ಪ್ರಶ್ನೆ. ಇಂಥ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಡೆಯಲ್ಲಿ ವೈಯಧಿಕರಣವು ದೋಷಕಾರ ಆಗೋದಿಲ್ಲ.
ಯಾಕೆಂತಂದರೆ ರೂಪ ನನ್ನ ಕಣ್ಣಿಗೆ ತಿಳಿಯುತ್ತದೆ, ಕಿವಿಗೆ ಅರ್ಥ ಆಗೋದಿಲ್ಲ. ಆಗದ್ರಿಂದಾಗಿ ಆವಾಗ ನಾನು ಹೀಗೆ ಹೇಳ್ಬೋದು, ಏನು ಅಂತ ತಿಳ್ಕೊಂಡಂತೆ ರೂಪದ ವಿಷಯದಲ್ಲಿ ಶ್ರವಣೇಂದ್ರಿಯವು ಪ್ರತ್ಯಕ್ಷ ಪ್ರಮಾಣ ಅಲ್ಲ ಅಂತ ತಿಳ್ಕೊಂಡಂತೇಳಿ ಇದು ನಮಗೆ ಅನುಭವಕ್ಕೆ ಬರ್ತದೆ. ರೂಪ ಶ್ರೋತ್ರೇಂದ್ರಿಯಕ್ಕೆ ಗೋಚರವಾಗಿದ್ದರೂ ಕೂಡ ಶ್ರವಣೇಂದ್ರಿಯಕ್ಕೆ ಗೋಚರವಾಗಿಲ್ಲ. ಯಾವ ಇಂದ್ರಿಯಕ್ಕೆ ಗೋಚರವಾಗುವುದಿಲ್ಲವೋ, ಅಂದರೆ ಎದುರಿಗಿರ್ತಕ್ಕಂಥ ವಸ್ತುಗಳು ಶ್ರವಣೇಂದ್ರಿಯಕ್ಕೆ ಗೋಚರವಾಗುವುದಿಲ್ಲವೋ ಅಂಥ ಈ ವಿಷಯಗಳಿಗೆ ಈ ಶ್ರವಣೇಂದ್ರಿಯ ಪ್ರಮಾಣ ಅಲ್ಲ ಅಂತ ಹೇಳಿ ಸಾಮಾನ್ಯತಃ ಹೇಳಿ ಆ ರೀತಿಯಾಗಿರ್ತಕ್ಕಂಥ ಅನುಮಾನವನ್ನು ಅಲ್ಲಿ ವ್ಯಧಿಕರಣ ದೋಷ ಬರೋದಿಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥದ್ದು ಪ್ರಮಾಣ ಅಗೋಚರತ. ಅದಕ್ಕೆ ಧರ್ಮಾದಿಗಳ ವಿಷಯದಲ್ಲಿ ಅನುಮಾನ ಇದು ಪ್ರಮಾಣವಾಗುವುದಿಲ್ಲ ಅಂತಂದರೆ ಅನುಮಾನದಿಂದ ಧರ್ಮಾದ ವಿಷಯಗಳು ತಿಳಿಯಲ್ಪಡುವುದಿಲ್ಲ, ಅನುಮಾನ ಧರ್ಮಾದಿಗಳ ವಿಷಯವು ತಿಳಿಯಲ್ಪಡುವುದಿಲ್ಲ ಅಂತನ್ನೋದನ್ನು ವ್ಯಾಪ್ತಿ ಹೇಳಲಿಕ್ಕೆ ಬರೋದರಿಂದಾಗಿ ಸಾಧ್ಯದಲ್ಲಿ ಹೇತು ಇರಲೇಬೇಕು ಅಂತ ತಿಳ್ಕೊಂಡು ಕೆಲವು ಸಂದರ್ಭದಲ್ಲಿ ಇಲ್ಲದೇ ಇದ್ರೂ ಕೂಡ ನಡೀತದೆ. ಇದಕ್ಕೆ ಉದಾಹರಣೆ ಏನು ಅಂತ ತಿಳ್ಕೊಂಡಂತಂದರೆ, ಒಂದು ಅನುಮಾನ ಮಾಡ್ತೇವೆ, ನಮ್ಮ ಊರಿಗೆ ಮಹಾಪುರ ಬಂದಿದೆ, ಆದ್ದರಿಂದಾಗಿ ಊರ್ಧ್ವದೇಶ ಮೇಲಿನ ಪ್ರದೇಶ ಅಂತೇನಿದೆ ಇದು ಪಕ್ಷ. ಆ ಪಕ್ಷದಲ್ಲಿ ಏನು ಹೇಳ್ತಾ ಇದ್ದೇವೆ, ಬಹಳ ಚೆನ್ನಾಗಿ ಮಳೆಯಾಗಿದೆ. ಯಾಕೆ? ಕೆಳಗಿರುವ ನಮ್ಮ ಊರಿನಲ್ಲಿ ಮಹಾಪುರ ಬಂದಿದೆ. ಮಹಾಪೂರ ಇದು ಹೇತು, ನಮ್ಮ ಊರಿನಲ್ಲಿರ್ತಕ್ಕ ಅಧೋದೇಶ ಮಹಾಪೂರ ಇದು ಹೇತು. ಈ ಹೇತು ಮೇಲಿನ ಪ್ರದೇಶದಲ್ಲಿ ಮಹಾಪುರ ಬಂದಿಲ್ಲ, ಅಲ್ಲಿ ಮಳೆ ಮಾತ್ರ ಆಗಿದೆ. ಉಪರಿತನ ಪ್ರದೇಶ ಅಂತನ್ನೋ ಪಕ್ಷ ಏನಿದೆ, ಆ ಪಕ್ಷದಲ್ಲಿ ಈ ಮಹಾಪೂರ ರೂಪವಾದಂಥ ಹೇತು ಬರಲಿಲ್ಲ. ಆದರೂ ಅಂತಹ ಅನುಮಾನ ಗ್ರಾಹ್ಯ ಇದೆ. ಉಪರಿತನ ಪ್ರದೇಶ ವೃಷ್ಟಿಮಾನ್ ಅಸ್ಮಿನ್ ಅಧಸ್ತನ ಪ್ರದೇಶೇಶು ಮಹಾಪೂರತ್ವಾತ್ ಅಂತ ತಿಳ್ಕೊಂಡಂತನ್ನುವ ಹೇತುವಿನಲ್ಲಿ ಹೇತು ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ಇಂತಹ ಸಂದರ್ಭಗಳು ಗ್ರಾಹ್ಯ ಆಗಿವೆ. ಆದ್ದರಿಂದಾಗಿ ಪ್ರತ್ಯಕ್ಷ ಅನುಮಾನಾದಿಗಳು ಧರ್ಮದ ವಿಷಯದಲ್ಲಿ ಪ್ರಮಾಣವಾಗೋದಿಲ್ಲ. ಯಾಕೆ? ಧರ್ಮದ ವಿಷಯಗಳು ಅನುಮಾನಕ್ಕೆ ಗೋಚರವಲ್ಲ ಅಂತಿಕೊಂಡಂತನ್ನೋ ಒಂದು ಲಾಜಿಕ್. ಯಾಕೆಂದರೆ ಅನುಮಾನದಿಂದ ನಾವು ಧರ್ಮ ತಿಳಿದುಕೊಳ್ಳಿಕ್ಕಾಗೋದಿಲ್ಲ, ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ, ಪೌರುಷ ಆಗಮನದಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ, ವೇದ ಅಸಮ್ಮತವಾದ ಪೌರುಷ ಆಗಮಗಳಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ನಾವು ವಿಚಾರಗಳನ್ನು ಬರಲಿಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಗ್ರಾಹ್ಯ ಆಗಿವೆ. ಆದ್ದರಿಂದ ಆಚಾರ್ಯರ ಮಾತು ಏನೂ ತಪ್ಪಿಲ್ಲ. ಆಚಾರ್ಯರು ಹೇಳಿದ ಅನುಮಾನಾದೀನಿ ಧರ್ಮಾದಿಷು ಪ್ರಮಾಣಾನಿ ನ ಭವಂತಿ ಧರ್ಮಾದೀನಾಂ ತದಗೋಚರತ್ವಾತ್ ಅಂತಿಕೊಂಡಂತನ್ನುವ ಅನುಮಾನ ಅಥವಾ ಈ ಲಾಜಿಕ್ಕಿನ ವಾಕ್ಯ ಅಂತಿಕೊಂಡಂತೇನಿದೆ, ಇದರಲ್ಲಿ ದೋಷ ಬರಲಿಲ್ಲ. ಶ್ರೀಮದಾಚಾರ್ಯರು ಸರಿಯಾದದ್ದನ್ನೇ ಹೇಳಿದ್ದಾರೆ. ಆಗ ಅವನು ಮತ್ತೊಂದು ದೋಷ ಕೊಡ್ತಾನೆ. ಹಾಗಾದರೆ ಇಲ್ಲಿ ಸಾಧ್ಯಾವಿಶಿಷ್ಟತಾ ದೋಷ ಅಂತ ಅನ್ನೋದು ಬರ್ತದೆ. ತರ್ಕಶಾಸ್ತ್ರ ಓದ್ದೇ ಇದ್ದವ್ರಿಗೆ ಹೊಸ ಶಬ್ದಗಳಿಲ್ಲ. ಸಾಧ್ಯಾವಿಶಿಷ್ಟತಾ ಅಂತ ತಿಳ್ಕೊಂಡಂತಂದ್ರೇನು? ಸಾಧ್ಯ ಹೇತು ಒಂದೇ ಆಗೋದು, ಸಾಧ್ಯ ಹೇತು ಒಂದೇ ಆಗಬಾರ್ದು. ಸಾಧ್ಯದಲ್ಲಿ
ಹೇತು ಸಾಧ್ಯ ಹೇತುಗಳಲ್ಲಿ ವ್ಯಾಪ್ತಿ ಇರಬೇಕೇ ಹೊರತು ಅವು ಒಂದೇ ಆಗಿರಬಾರ್ದು. ಪರ್ವತಃ ವನ್ಯಮಾನ್ ಧೂಮಾತ್, ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ ಹೊಗೆ ಇದ್ದದರಿಂದಾಗಿ. ಇದರ ಬದಲಾಗಿ ಪರ್ವತದಲ್ಲಿ ಬೆಂಕಿ ಇದೆ, ಬೆಂಕಿ ಇದ್ದದ್ರಿಂದಾಗಿ ಆವಾಗ ಸಾಧ್ಯ ಮತ್ತು ಹೇತು ಒಂದೇ ಆಯಿತು ಅಂತ ತಿಳ್ಕೊಂಡಂದ್ರೆ ಸಾಧ್ಯಾವಿಶಿಷ್ಟತೆ ಅಂತ ಅನ್ನೋ ದೋಷ ಬರ್ತದೆ. ಅಂಥ ತರ್ಕವಾಕ್ಯಗಳು, ಲಾಜಿಕ್ಗಳು ಸರಿಯಾಗೋದಿಲ್ಲ. ಇವಳು ನನ್ನ ಮಗಳಾದ್ದರಿಂದ ಇವಳು ಮಗಳು ಅಂತ ಸಾಧನೆ ಮಾಡಬೇಕಾಗಿದೆ. ಮಗಳಾದ್ದರಿಂದ ಅಂತನೂ ಉದಾಹರಣೆ ಹೆಂಗೆ ಕೊಡ್ತೀರಿ ನೀವು? ಇವಳು ನನ್ನ ಮಗಳು ಏಕೆಂದರೆ ಇವಳ ಆಧಾರ್ ಕಾರ್ಡ್ನಲ್ಲಿ ಅಪ್ಪ ಅಂತ ನನ್ನ ಹೆಸರಿದೆ ಅಂತ ಬೇರೆ ಹೇತು ಕೊಡಬೇಕು. ಇವಳು ನನ್ನ ಮಗಳಾದ್ದರಿಂದ ಅಂತ ತಿಳ್ಕೊಂಡಂತ ಅನ್ನೋದು ವಾಕ್ಯದ ಇದು ಏನು ಹೊಸದು ಹೇಳಕತ್ತಿ, ನಮ್ಗೆ ತಿಳಿಸಿ ಹೇಳೋದಕ್ಕೆ ಕಾರಣ ಸರಿಯಾದ ವ್ಯಾಪ್ತಿ ತೋರಿಸ್ರಿ ಅಂತ ತಿಳ್ಕೊಂಡಂತ ಹೇಳ್ತಕ್ಕಂಥ ಸಂದರ್ಭ. ಇಲ್ಲಿ ಏನಾಯಿತು ನಿಮ್ಮದು? ಅನುಮಾನಾದೀನ ಧರ್ಮಾದಿಷು ನ ಪ್ರಮಾಣಾನಿ ಭವಂತಿ ಧರ್ಮಾದೀನಂ ತದಗೋಚರತ್ವಾತ್. ಅವಾಗ ಹೇತು ಸಾಧ್ಯ ಒಂದೇ ಆಯ್ತಲ್ಲ. ಯಾಕೆಂದರೆ ನೀವು ಹೇಳೋದು ಹೇಗೇನಾಯಿತು? ಅನುಮಾನಾದೀನಿ ಧರ್ಮಜ್ಞಾನ ವಿಷಯ ಪ್ರಮಾಣಾನಿ ನ ಭವಂತಿ, ಇದು ಸಾಧ್ಯ. ನಿಮ್ಮ ಹೇತು ಏನು? ಧರ್ಮಾದೀನಿ ಅನುಮಾನಾದಿಭಿ ಅಗೋಚರತ್ವಾತ್. ಮೊದಲು ಸಾಧ್ಯ ಮಾಡ್ತಾ ಇದ್ದೀರಿ, ಅನುಮಾನದಿಂದ ಧರ್ಮಜ್ಞಾನದ ವಿಷಯ ಪ್ರಮಾಣ ಅಲ್ಲ ಅಂತ ತಿಳ್ಕೊಂಡಂತೇಳಿ. ಅನುಮಾನಗಳು ಧರ್ಮದ ವಿಷಯದಲ್ಲಿ ಪ್ರಮಾಣ ಅಲ್ಲ ಅಂತ ತಿಳ್ಕೊಂಡಂತ ಹೇಳ್ತೀರಿ. ಉತ್ತರ ಏನು ಹೇಳ್ತೀರಿ? ಅನುಮಾನದಿಂದ ಧರ್ಮ ಗೋಚರವಲ್ಲ ಅಂತ ಹೇಳ್ತೀರಿ. ಎರಡು ಒಂದೇ ಅಲ್ಲ. ಸಾಧ್ಯ ಮತ್ತು ಹೇತು ಒಂದೇ ಆಯ್ತಲ್ಲ. ಇವಳು ನನ್ನ ಮಗಳಾದ್ದರಿಂದ ಅಂತಕೊಂಡು ಉತ್ತರ ಕೊಟ್ಟಂತೆ ಆಯಿತು. ಆದ್ದರಿಂದಾಗಿ ವ್ಯಧಿಕರಣ ದೋಷ ಹೋಯಿತು ನಿಮ್ಮ ಆಚಾರ್ಯರ ಅನುಮಾನದಲ್ಲಿ. ಆದರೆ ಸಾಧ್ಯಾವಿಶಿಷ್ಟತಾ ದೋಷ ಬಂತಲ್ಲ. ಇಂಥ ತಪ್ಪು ಅನುಮಾನಗಳನ್ನು ಮಧ್ವಾಚಾರ್ಯ ಯಾಕೆ ಮಾಡ್ತಾರೆ ಅಂತನ್ನೋ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಹೇತು ಸಾಧ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಅಂತನ್ನು ತೋರಿಸುವಾಗ ಹೇತು ಪಕ್ಷದಲ್ಲಿ ಇರಲೇಬೇಕು ಅಂತ ನಿಯಮ ಅಲ್ಲ. ಅದರ ಗೊತ್ತಿದ್ದ ವಿವರಣೆಯನ್ನು ತೋರಿಸಿದಾಗ ಸಾಧ್ಯಾವಿಶಿಷ್ಟತಾ ದೋಷವೂ ಕೂಡ ಬರೋದಿಲ್ಲ. ಲೋಕದಲ್ಲಿ ನಮ್ಮ ಅನುಭವ ಆಗಿದೆ. ಹೇಗೆನ್ಬೋದಿದೆ? ಈ ಕೋಲು ಬಟ್ಟೆಯನ್ನು ಹುಟ್ಟಿಸೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ ಕೋಲು ಇದು ಬಟ್ಟೆ ಹುಟ್ಟಿಸ್ತಕ್ಕಂಥ ಕಾರಣವಾದ ದಾರ ಅಲ್ಲ. ಇದರಲ್ಲಿ ದಂಡಸ್ಯ ಪಟೋತ್ಪಾದನ ಸಾಮರ್ಥ್ಯಾಭಾವ ದಂಡ ಪಟೋತ್ಪಾದನಂ ಕರ್ತುಂ ಅಸಮರ್ಥಃ ದಂಡ ಪಟಕಾರಣ ನ ಭವತಿ. ಮೇಲ್ನೋಡಿಕೆಗೆ ಇದು ಸಾಧ್ಯಾವಿಶಿಷ್ಟತೆ ಅಂತ ಕಾಣಿಸ್ತದೆ. ಆದರೆ ಈ ರೀತಿಯಾಗಿ ಹೌದು, ಒಂದು ಕೋಲು ಬಟ್ಟೆಯನ್ನು ಹುಟ್ಟಿಸೋದಿಲ್ಲ. ಯಾಕೆ? ಬಟ್ಟೆಯನ್ನು ಹುಟ್ಟಿಸುವ ಯೋಗ್ಯತೆ ದಂಡದಲ್ಲಿ ಇಲ್ಲ. ಈಗ ಎರಡು ಒಂದೇ ಹೇಗಾಯಿತು? ಹುಟ್ಟಿಸೋದಿಲ್ಲ ಯಾಕೆ? ಇದರಲ್ಲಿ ಆ ಯೋಗ್ಯತೆ ಇದರಲ್ಲಿ ದಾರ ಅಲ್ಲ. ಈ ರೀತಿಯಾದಂಥ ಅನುಭವ ನಮಗಿದೆಯಲ್ಲ. ಹೇತುವಿನಲ್ಲಿ ಸಾಧ್ಯವನ್ನು ಸಾಧಿಸುವ ಯೋಗ್ಯತೆ ಇಲ್ಲದೆ ಇದ್ದಾಗ ಆ ಸಾಧ್ಯದಲ್ಲಿ ಹೇಳಿದ ವಿಷಯ ಅದರಿಂದ ಯೋಗ್ಯತೆ ಇಲ್ಲ, ಅದರಿಂದ ಆಗಿಲ್ಲ ಅಂತ ಅನ್ನೋದನ್ನು ಮಾಡ್ತಂಥ ಸಂದರ್ಭದಲ್ಲಿ ಅದು ಸಾಧ್ಯಾವಿಶಿಷ್ಟತಾ ದೋಷ ಅಂತ ತಿಳ್ಕೊಂಡಂತ ಅನ್ನೋದಿಲ್ಲ. ಈಗ ನಾವು ಏನು ಮಾಡ್ತೇವೆ ಅಂತ ತಿಳ್ಕೊಂಡಂತಂದರೆ ಅನುಮಾನಾದಿಷು ಧರ್ಮಜ್ಞಾನ ವಿಷಯಕ ಸಾಮರ್ಥ್ಯಂ ನಾಸ್ತಿ. ಅನುಮಾನಾದಿಗಳಲ್ಲಿ ಧರ್ಮಾದಿಗಳನ್ನು ಸಾಧಿಸುವ ಸಾಮರ್ಥ್ಯ ಇಲ್ಲ. ಧರ್ಮಜ್ಞಾನಸ್ಯ ಕಾರಣ ನ ಭವತಿ. ಅನುಮಾನಾದೀನಿ ಧರ್ಮಜ್ಞಸ್ಯ ಕಾರಣಾನಿ ನ ಭವಂತಿ.
ಈ ರೀತಿಯಾಗಿ ನಾವು ಅನುಮಾನ ಮಾಡಲಿಕ್ಕೆ ಬರ್ತದೆ. ಇಲ್ಲಿ ಸಾಧ್ಯ ವಿಶಿಷ್ಟತೆ ಬರೋದಿಲ್ಲ. ಅನುಮಾನಾದಿಗಳು ಧರ್ಮಜ್ಞಾನದ ವಿಷಯದಲ್ಲಿ ಅನುಮಾನಾದಿಗಳಿಗೆ ಧರ್ಮದ ವಿಚಾರವನ್ನು ತಿಳಿಸಲಿಕ್ಕೆ ಸಾಮರ್ಥ್ಯ ಇಲ್ಲ. ಯಾಕೆ? ಅನುಮಾನ ಧರ್ಮಜ್ಞಾನಕ್ಕೆ ಕಾರಣ ಅಲ್ಲ. ಧರ್ಮಜ್ಞಾನಕ್ಕೆ ಅತೀಂದ್ರಿಯವಾಗಿರ್ತಕ್ಕಂಥ ಧರ್ಮಜ್ಞಾನಕ್ಕೆ ಬೇರೆ ಇದೆ. ಅದಕ್ಕೆ ಆಗಮಗಳು ಅಂತ ಅನ್ನೋದು ಬೇಕು. ಆದ್ದರಿಂದಾಗಿ ಧರ್ಮದಲ್ಲಿರ್ತಕ್ಕಂಥ ಅನುಮಾನಾದಿಗಳು ಧರ್ಮಗಳನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅನುಮಾನದಿಂದ ಅದು ಗೋಚರವಲ್ಲ ಅಂತಿಕೊಂಡಂತನ್ನುವ ನಮ್ಮ ಪ್ರಿಪೋಸಿಷನ್ ಅಂತೇನಿದೆ, ಈ ಪ್ರಿಪೋಸಿಷನ್ನಲ್ಲಿ ಯೋಗ್ಯತಾಭಾವವನ್ನು ನಾವು ತೋರಿಸಿಕೊಟ್ಟೋದ್ರಿಂದಾಗಿ ಇಲ್ಲಿ ಸಾಧ್ಯಾವಿಶಿಷ್ಟತಾ ದೋಷವೂ ಕೂಡ ಬರೋದಿಲ್ಲ. ಆದ್ದರಿಂದಾಗಿ ಆಚಾರ್ಯರು ತಪ್ಪಾಗಿರ್ತಕ್ಕಂಥ ವಿಷಯವನ್ನು ಹೇಳಲಿಲ್ಲ. ಯಾಕೆ? ಅನುಮಾನವು ಧರ್ಮಾದಿಗಳನ್ನು ಗ್ರಹಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಧರ್ಮಾದಿ ಅರಿವುಗಳನ್ನು ಮಾಡಲು ಅವುಗಳಿಗೆ ಸಾಮರ್ಥ್ಯವಿಲ್ಲ ಅಂತ ಈ ರೀತಿಯಾಗಿ ನಾವು ಅನುಮಾನವನ್ನು ಪರಿಷ್ಕಾರ ಮಾಡಿದಾಗ ಆ ಕಾಲದಲ್ಲಿ ಸಾಧ್ಯಾವಿಶಿಷ್ಟದ ದೊಡ್ಡ ತಾನಾಗಿ ಹೊರಟೋಗ್ಬಿಡ್ತದೆ. ಇಲ್ಲ, ಇದು ಅನುಭವಕ್ಕೆ ಗಮ್ಯ ಆಗ್ಬೋದಲ್ಲ, ಬೇಡ ರೂಪಾದಿಗಳನ್ನು. ಯಾಕಂತಂದರೆ ಧರ್ಮ ಇದು ನಮ್ಮ ಮನೆಯಲ್ಲಿರ್ತಕ್ಕಂಥ ಕುರ್ಸಿ ಅಥವಾ ಇತ್ಯಾದಿಗಳಂತೆ ಕಣ್ಣಿಗೆ ಪ್ರತ್ಯಕ್ಷವಾಗೋದಿಲ್ಲ. ಅದರಿಂದ ಪ್ರತ್ಯಕ್ಷದಿಂದ ಧರ್ಮ ಗೋಚರ ಇಲ್ಲ. ಇದು ಮಾನಸ ಪ್ರತ್ಯಕ್ಷ, ಮನಸ್ಸಿನಲ್ಲಿ ಕೂಡ ಪ್ರತ್ಯಕ್ಷ ಆಗ್ತದೆ, ಅನುಭವ ಬರ್ತದಲ್ಲ ಅಂತಂದರೆ ಹೇಗೆ? ನಾನು ಸುಖಿ ಅಂತನೂ ಅನುಭವ ಬರ್ತದೆ, ಹಾಗೆ ನಾನು ಧರ್ಮವನ್ನು ಅನುಭವಿಸ್ತೇನೆ ಅಂತಿಕೊಂಡಂತೆ ಯಾರಿಗಾದರೂ ಅನ್ನಿಸ್ತದೆಯಾ? ಅನಿಸೋದಿಲ್ಲ. ಇನ್ನು ಕಣ್ಣಿಗೆ ಅಥವಾ ಅನುಮಾನಕ್ಕೆ ಗೋಚರವಾಗಬೇಕು. ಆದರೆ ಧರ್ಮದಿಂದ ಬರ್ತಕ್ಕಂಥ ಪಾಪ ಪುಣ್ಯಗಳು, ಅದರಿಂದ ಆಗುವ ಸ್ವರ್ಗ ನರಕಾದಿಗಳು ಬಹಳ ದೂರ ಇವೆ. ಆದ್ದರಿಂದಾಗಿ ಪ್ರತ್ಯಕ್ಷಕ್ಕೂ ಗೋಚರವಲ್ಲ. ಇಲ್ಲ, ಮತ್ತು ಕೆಲವರು ಅಪರೋಕ್ಷ ಜ್ಞಾನಿಗಳಿದ್ದಾರೆ, ಯೋಗಿಗಳಿದ್ದಾರೆ. ಯೋಗಿಗಳಿಗೆ ಧರ್ಮಾದಿಗಳ ಪುಣ್ಯದ ಫಲವಾದ ನರಕವೂ ಕಾಣಿಸ್ತದೆ, ಸ್ವರ್ಗನೂ ಕಾಣಿಸ್ತದೆ, ನಾರದರು ಎಲ್ಲ ಕಡೆ ತಿರುಗಾಡಿ ಬರ್ತಾರೆ. ಆದ್ದರಿಂದಾಗಿ ಇದು ಯೋಗಿ ಪ್ರತ್ಯಕ್ಷ ಅಂತ ಯಾಕೆ ಅನ್ನಬಾರದು? ಧರ್ಮಾದೀನಿ ಅನುಮಾನಾದಿಗಳು ಧರ್ಮಾದಿಷ್ಟು ಪ್ರಮಾಣನೇ ನಭವಂತಿ ಅಂತ ತಿಳ್ಕೊಂಡು ಅಂತ ಹೇಳ್ತಿರಲ್ಲ, ಅನುಮಾನದಲ್ಲಿ ಪ್ರತ್ಯಕ್ಷವೂ ಬರ್ತದಲ್ಲ. ಈ ಪ್ರತ್ಯಕ್ಷ ಯೋಗಿಗಳಿಗೆ ಸ್ವರ್ಗ ನರಕ ಕಾಣಿಸ್ತವಲ್ಲ ಅಂತ ಮತ್ತೆ ಅವನು ತಕರಾರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಯೋಗಿಗಳಿಗೆ ಅಪರೋಕ್ಷ ಜ್ಞಾನ ಇದೆ ಅಂತ ತಿಳ್ಕೊಂಡಂತನ್ನೋದು ಅದು ಅಪರೋಕ್ಷ ಜ್ಞಾನ ಇದ್ದ ಯೋಗಿಗಳ ಲಕ್ಷಣ ಏನು ಅಂತನ್ನೋದಕ್ಕೆ ವೇದ ಹೇಳಬೇಕಾಗ್ತದೆ. ಯಾಕೆ? ಯೋಗಿಗಳಿಗೆ ಅದೆಷ್ಟು ಪದಾರ್ಥ ಪ್ರತ್ಯಕ್ಷ ಅನುಭವ ಇದೆ ಅಂತನ್ನೋದು ತಿಳಿಸ್ಲಿಕ್ಕೆ ನಿಮ್ಮ ಮಾತು ಪ್ರಮಾಣ ಆಗೋದಿಲ್ಲ. ಅಪೌರುಷೇಯ ವಾಕ್ಯದಿಂದಲೇ ಪ್ರಮಾಣ. ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನ ಇರ್ತದೆ ಅಂತ ಹೇಳಬೇಕು, ವೇದಗಳೇ ಹೇಳಬೇಕು. ಇನ್ನು ಯೋಗಿಗಳಿಗೆ ತ್ರಿಕಾಲ ಜ್ಞಾನ ಇದೆ ಅಂತನ್ನೋದಕ್ಕೋಸ್ಕರ ನಮಗಂತೂ ಪ್ರತ್ಯಕ್ಷವಲ್ಲ. ಸಾಮಾನ್ಯ ಜನರು ಹೇಳಿದ್ದು ನಾವು ಒಪ್ಪಲಿಕ್ಕಾಗೋದಿಲ್ಲ. ಇನ್ನು ಯೋಗಿಗಳೇ ಹೇಳಬೇಕು. ಇನ್ನು ಯೋಗಿಗಳ ಮಾತು ಪ್ರಮಾಣ ಏನು, ಅವರ ಆಪ್ತರೇನು ಇತ್ಯಾದಿ ಮತ್ತೆ ಪ್ರಮಾಣದ ನಿಶ್ಚಯ ಮಾಡುವ ಅನೇಕ ಕಷ್ಟ ಮಾಡಬೇಕಾಗ್ತದೆ. ಆದ್ದರಿಂದಾಗಿ ಪ್ರತ್ಯಕ್ಷದಿಂದ ಧರ್ಮದ
ಪರಿಣಾಮದ ವಿಷಯವನ್ನು ಹೇಳಲಿಕ್ಕಾಗೋದಿಲ್ಲ, ಅನುಮಾನದಿಂದ ಹೇಳಲಿಕ್ಕಾಗೋದಿಲ್ಲ, ಮಾನಸ ಪ್ರತ್ಯಕ್ಷದಿಂದ ಹೇಳಲಿಕ್ಕಾಗೋದಿಲ್ಲ, ಯೋಗಿ ಪ್ರತ್ಯಕ್ಷದಿಂದ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಅಪೌರುಷೇಯವಾದ ವಾಕ್ಯವನ್ನು ನಂಬಲೇಬೇಕು. ನಿತ್ಯವಾದ ಅಪೌರುಷೇಯವಾದ ಪೌರುಷದೋಷರಹಿತವಾದ ಅಪೌರುಷೇಯವಾಗಿರ್ತಕ್ಕಂಥ ವಾಕ್ಯಗಳೇ ಅತೀಂದ್ರಿಯವಾಗಿರ್ತಕ್ಕಂಥ ವೇದಗಳನ್ನು, ಅತೀಂದ್ರಿಯವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸೋದಕ್ಕೋಸ್ಕರ ಸಮರ್ಥವಾಗುತ್ತವೆ ಅಂತನ್ನುವ ಒಂದು ಆಚಾರ್ಯರು ನಮಗೆ ವಿವರಣೆಯನ್ನು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ವೇದ ಬೇಕೇ ಬೇಕು, ಅಪೌರುಷೇಯವಾದ ವೇದ ಬೇಕೇ ಬೇಕು ಅಂತನ್ನುವುದನ್ನು ಅನೇಕ ರೀತಿಯಿಂದ ವಿಚಾರ ಮಾಡ್ತಾರೆ. ಆಚಾರ್ಯರು ಮಾತನಾಡಿದರಲ್ಲಿ ದೋಷಗಳು ಹೇಗಿಲ್ಲ ಅಂತನ್ನೋ ಟೀಕಾಕೃತವಾದರೂ ನಮಗೆ ತಿಳಿಸ್ಕೊಡ್ತಾರೆ. ಅದರಿಂದ ಆಚಾರ್ಯ ಹೇಳಿದ ವಾಕ್ಯವೂ ತಪ್ಪಲ್ಲ, ಅವ್ರು ಹೇಳಿದ ತರ್ಕ ವಾಕ್ಯವೂ ಕೂಡ ತಪ್ಪಲ್ಲ. ಆನಂತರ ಅವರು ಸರಿಯಾದ ಮಾತನ್ನೇ ಹೇಳಿದ್ದಾರೆ ಅಂತನ್ನುವ ವಿಚಾರ ಸರಣಿಯನ್ನು ಬೆಳೆಸುವ ಕಾರ್ಯವನ್ನು ಟೀಕಾಕೃತವಾದರೂ ಮಾಡ್ತಾರೆ. ಮಾಡಿ ನಮಗೆ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಡ್ತಾರೆ. ಅತೀಂದ್ರಿಯ ವಿಷಯಗಳಿಗೆ ಅಪೌರುಷೇಯವಾದ ವೇದ ಬಿಟ್ಟು ಬೇರೆ ಪ್ರಮಾಣ ಇಲ್ಲ ಅಂತ ತಿಳ್ಕೊಂಡಂತೆ. ಮತ್ತೆ ಇದರ ಮೇಲೆ ಒಂದೆರಡು ಆಕ್ಷೇಪಗಳು ಬರ್ತದೆ. ಅದು ಯಾವುದು ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ ವಿಷ್ಣುತ್ವ ನಮಗೇನು ತಿಳಿಸಿಕೊಡ್ತು ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿ 3 ಥರದ ಪ್ರಮಾಣಗಳನ್ನು ಸ್ವೀಕಾರ ಮಾಡಲಾಗಿದೆ: ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಪ್ರತ್ಯಕ್ಷ ಇಂದ್ರಿಯ ಪ್ರತ್ಯಕ್ಷಕ್ಕೆ ಯಾವ್ಯಾವ ಬರ್ತವೆ ಅವುಗಳಲ್ಲಿ ಪ್ರತ್ಯಕ್ಷ ಅಂತ ಅನಿಸ್ಕೊಳ್ತವೆ. ಕಣ್ಣಿನ ಪ್ರತ್ಯಕ್ಷವೂ ಕೂಡ ಇದೆ, ಕಿವಿಗೆ ಪ್ರತ್ಯಕ್ಷ ಆಗುವ ಧ್ವನಿಗಳಿವೆ, ಸ್ಪರ್ಶೇಂದ್ರಿಯಕ್ಕೆ ಪ್ರತ್ಯಕ್ಷ ಆಗತಕ್ಕಂತಹ ಗಾಳಿ ಇದೆ. ಆನಂತರ ಸಿಹಿ ಕೈ ಅಂತನ್ನೋ ವಿಷಯದ ಪ್ರತ್ಯಕ್ಷಕ್ಕೆ ನಾಲಿಗೆ ನಮಗೆ ಸಹಾಯಕವಾಗ್ತದೆ. ಇದು ಸುಗಂಧವೋ ದುರ್ಗಂಧವೋ ಅಂತನ್ನೋ ಪ್ರತ್ಯಕ್ಷಕ್ಕೆ ನಮಗೆ ಮೂಗು ಸಹಾಯಕವಾಗ್ತದೆ, ಘ್ರಾಣೇಂದ್ರಿಯ ಸಹಾಯಕವಾಗ್ತದೆ. ಆದರೆ ಪುಣ್ಯ, ಇಂಥ ಕರ್ಮದಿಂದ ಪುಣ್ಯ, ಇಂಥ ಕರ್ಮದಿಂದ ಪಾಪ, ಇದರಿಂದ ಇಂಥ ಸ್ವರ್ಗ, ಇಂಥ ನರಕ, ಇದು ಯಾವುದೋ ನಮ್ಮ ಇಂದ್ರಿಯ ಗೋಚರವಲ್ಲ, ಅದರಿಂದ ಪ್ರತ್ಯಕ್ಷ ಗೋಚರವಲ್ಲ. ಇನ್ನು ಅನುಮಾನಕ್ಕೂ ಕೂಡ ಪ್ರತ್ಯಕ್ಷದ ಜ್ಞಾನ ಬೇಕಾಗ್ತದೆ, ಪ್ರತ್ಯಕ್ಷದ ಸಹಾಯ ಬೇಕಾಗ್ತದೆ, ಇಲ್ಲ ಆಗಮದ ಸಹಾಯ ಬೇಕಾಗ್ತದೆ. ಅದು ಪ್ರತ್ಯಕ್ಷ ಅಥವಾ ಆಗಮ ಇಲ್ಲದೆ ಇದ್ದರೆ ಇದು ಕುಂಟ, ನಡಿಕ್ಕೆ ಆಗೋದಿಲ್ಲ. ನನಗೆ ಯಾರೋ ಹೇಳಿದರು, ನೋಡ್ರಿ, ಈ ಒಂದು ಬಿಲ್ಡಿಂಗ್ ಹಿಮಾಲಯದಷ್ಟು ಎತ್ತರ ಇದೆ. ನನಗೆ ಹಿಮಾಲಯನೇ ಗೊತ್ತಿಲ್ಲ, ನನಗೇನು ಅರ್ಥ ಆಗಬೇಕು? ಹಿಮಾಲಯ ಗೊತ್ತಿದ್ದರೆ, ಅಂದರೆ ಹಿಮಾಲಯದ ಪ್ರತ್ಯಕ್ಷ ಇದ್ದರೆ ಈ ಅನುಮಾನ ನನಗೆ ಅರ್ಥ ಆಗ್ತದೆ. ಇದಕ್ಕೊಂದು ಸಣ್ಣ ಕಥೆ ಹೇಳ್ತಾರೆ. ಒಬ್ಬಳು ಸಾಧಾರಣ 10-12 ವರ್ಷದ ಹುಡುಗಿ ತಮ್ಮ ಕೂಸಿಗೆ ಹಾಲನ್ನು ಕುಡಿಸ್ತಾ ಇದ್ಲು. ಚಮಚದಿಂದ ಒಂದೊಂದಾಗಿ ಬಾಯಲ್ಲಿ ಹಾಕ್ತಾ ಇದ್ಲು. ಆ ಮಗು ಅಳ್ತಾ ಇತ್ತು. ಆ ಹೆಣ್ಮಗಳ ಸೋದರ ಮಾವ ಹುಟ್ಟು ಕುರುಡ, ಹಳ್ಳಿಯಲ್ಲಿ ಬರೆದಿದ್ದರಿಂದ ಬಹಳ ಜ್ಞಾನ ಕೂಡ ಇರಲಿಲ್ಲ. ಅವನಿಗೆ ತಿಳ್ಕೊಳ್ಬೇಕು ಅಂತ ಅನ್ನೋ ಸಂದರ್ಭ ಕೂಡ ಬಂದಿರಲಿಲ್ಲ. ಆಗೇನಾಯಿತು ಅಂತ ತಿಳ್ಕೊಂಡಂತಂದರೆ, ಯಾಕೆ ಅಳ್ಳಿಕ್ಕಿತ್ತದು ಕೂಸು ಅಂತ ತಿಳ್ಕೊಂಡು ಕೇಳಿದೆ. ಆಗ ಹುಡುಗಿ ಉತ್ತರ ಕೊಟ್ಟಲು, ಹಾಲು ಕುಡಿಸ್ಲಿಕ್ಕತ್ತೇನೆ ಅಂತ. ಹಾಲು ಕುಡಿಸ್ತಾ ಇದ್ದೇನೆ ಅಂತ. ಆಗ ಅವನು ಕೇಳಿದ, ಹಾಲು ಅಂದರೆ ಏನು? ಅವನು ಹೇಳಿದ, ಬಿಳಿ ಪದಾರ್ಥ ಅಂತ ಇವಳು ಹೇಳಿದ್ರು. ಅವ್ನಿಗೆ ಹೆಂಗೆ ತಿಳಿಸ್ಬೇಕು? ಬಿಳಿ ಅಂದರೆ ಹೆಂಗಿರ್ತದ? ಯಾಕೆ ಅವ್ನು ಬಿಳಿನೂ ಗೊತ್ತಿಲ್ಲ. ಅಪ್ಪ ಹುಡುಗಿ ಏನು ಹೇಳಬೇಕು? ಹಂಸದ ಪಕ್ಷಿ ಹೆಂಗೆ ಬಿಳಿ ಇರ್ತದ? ಅದಕ್ಕೆ ಅವ ಪ್ರಶ್ನೆ ಮಾಡ್ದ, ಹಂಸ ಪಕ್ಷಿ ಹೆಂಗಿರ್ತದ?
ಆ ಹುಡುಗಿ ವಿಚಾರ ಮಾಡಿದ್ಲು, ಏನು ಕೇಳಿದ್ರು ಮತ್ತೆ ತಿರ್ಗಿ ಪ್ರಶ್ನೆ ಕೇಳ್ತಾನೆ ಅಂತೇಳಿ ತನ್ನ ಕೈ ಹಿಂಗೆ ಮಾಡಿದ್ಲು. ಹೀಗೆ ಮಾಡಿ, ಮಾಮ ನಿನ್ನ ಕೈ ಕೊಡು. ಹಾಂ, ಇದು ಹಂಸ ಪಕ್ಷಿ ಕೊಕ್ಕಿ, ಇದು ತಲೆ ಇರ್ತದೆ, ಹಿಂಗೆ ಕುತ್ತಿಗೆ ಇರ್ತದೆ, ಆಮೇಲೆ ಅದು ಹಿಂಗೆ ಹಾರ್ತಿರ್ತದೆ. ಕೊಕ್ಕಿ ತಲೆ ಮತ್ತು ಇಟ್ಟು ದೊಡ್ಡದನ್ನು ಕುಸಿನ ಬ್ಯಾಗ್ ಹಾಕ್ತಿದ್ರೆ ಅಳದೇನು ಮಾಡ್ತದು ಅಂತಿಕೊಂಡು ಅವೇನು ತಿಳ್ಕೊಂಡ, ಹಾಲು ಅಂತಂದ್ರೆ ಇಂಥ ಒಂದು ಈ ಹಂಸದ ಕೊಕ್ಕೆಯಿಂದ ಇರ್ತಕ್ಕಂಥ ದೊಡ್ಡ ಪದಾರ್ಥ ಅಂತ ತಿಳ್ಕೊಂಡ. ಎಲ್ಲಿವರೆಗೂ ಪ್ರತ್ಯಕ್ಷ ಇರೋದಿಲ್ಲ, ಅನುಮಾನ ಅರ್ಥ ಆಗೋದಿಲ್ಲ. ಪ್ರತ್ಯಕ್ಷದ ಜ್ಞಾನ ಇಲ್ಲ. ಸ್ವರ್ಗ ನರಕಗಳು ಪುಣ್ಯ ಮಾಡಿದರೆ ಸ್ವರ್ಗ ಸಿಗ್ತದೆ. ವೇದವಚನತ್ವಾತ್, ಯಾಕೆ ವೇದ ಈ ರೀತಿಯಾಗಿ ಹೇಳಿದೆ ಅಂತ ಆಗಮದ ಸಹಾಯ ತೆಗೆದುಕೊಳ್ಬೇಕು. ಆದ್ದರಿಂದಾಗಿ ಆಗಮ ಬೇಕೇ ಬೇಕು, ಅಪೌರುಷೇಯವಾದ ಗ್ರಂಥ ಬೇಕೇ ಬೇಕು ಅಂತನ್ನುವುದನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ಶ್ರೀಮದಾಚಾರ್ಯರು, ಅದನ್ನು ವಿವರಣೆ ಮಾಡಿರ್ತಕ್ಕಂಥವರು ಟೀಕಾಕೃತ್ಪಾದರು. ಇದ್ರ ಮೇಲೆ ಟಿಪ್ಪಣಿಗಳು ಸಾಕಷ್ಟಿವೆ. ಮುಂದಿನ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಇನ್ನು ಭೀಮನ ಶ್ರವಣಂ ಕೀರ್ತನ. ಭೀಮ ಕೀರ್ತನ ಭಕ್ತಿಗೆ ಸಾಕ್ಷಾತ್ ಮೂರ್ತಿಮತ್ತಾದ ಭೀಮ ಮೂರ್ತಿಮತ್ತಾದ ಕೀರ್ತನ ಭಕ್ತಿ. ತನ್ನ ಅಣ್ಣನಿಗೇನೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ನಮಗೆ ಭಗವಂತನ ವಿಷಯಕ್ಕಿರ್ತಕ್ಕಂಥ ಜ್ಞಾನವನ್ನು ನಾವು ಇನ್ನೊಬ್ಬರಿಗೆ ಹೇಳುವುದೇ ಇದು ಕೀರ್ತನ ಭಕ್ತಿ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತಾರೆ. ನೀನೇನವರೆಗೂ ಭೀಮ ಹೇಳಿದ್ದಿಷ್ಟೇ, ಅಣ್ಣ ದುರ್ಯೋಧನಾದಿಗಳು ಬಂಧುಗಳಾಗಿರ್ಬೋದು, ಆದರೆ ನಮಗೆ ಎಷ್ಟು ಪೀಡೆ ಕೊಟ್ಟಿದ್ದಾರೆ. ಪೀಡೆ ಕೊಡ್ತಕ್ಕಂತಹ, ನಮಗೆ ಪಾಪಕ್ಕೆ ಗುರಿ ಮಾಡ್ತಕ್ಕಂತಹ ಬಂಧುಗಳನ್ನು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ದುರ್ಯೋಧನಾದಿಗಳನ್ನು ನಾವು ಬಂಧುಗಳಂತ ತಿಳಿದುಕೊಂಡ್ರೆ ಅವ್ರು ಮಾಡಿದ ಎಲ್ಲ ಪಾಪಕ್ಕೆ ನಾವು ಗುರಿ ಆಗ್ತೇವೆ. ನಮ್ಮ ಬಂಧುಗಳಲ್ಲಿ ಯಾರಾದರೂ ಕ್ರಿಶ್ಚಿಯನ್ರಾದರೆ ಅಥವಾ ಬೇರೆ ಧರ್ಮವನ್ನು ಸ್ವೀಕಾರ ಮಾಡಿದರೆ, ಅಥವಾ ನಮ್ಮವರೇ ಬೇರೆ ಧರ್ಮದ ಮದುವೆ ಮಾಡಿಕೊಂಡ್ರೆ, ಎಲ್ಲಿವರೆಗೂ ಅವರು ನಮ್ಮ ಸಂಬಂಧಿಕರು ಅಂತ ನಾವು ತಿಳ್ಕೊಳ್ತೇವೆ, ಅಲ್ಲಿವರೆಗೂ ಅವರು ಮಾಡುವ ಪಾಪಗಳ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರ್ತದೆ. ಕನೆಕ್ಷನ್ ಇರ್ತದೆ. ಯಾಕೆ ಬಂಧುಗಳು ತಂದೆ ತಾಯಿಯ ಪಾಪ ಪುಣ್ಯ ಮಕ್ಕಳಿಗೆ ಬರುವಂತೆ, ಮಕ್ಕಳ ಪಾಪ ಪುಣ್ಯ ಅಪ್ಪ ಅಮ್ಮನಿಗೂ ಬರ್ತದೆ. ಅಣ್ಣ ತಮ್ಮಂದಿರ ಮಾಡ ಪಾಪ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಬರ್ತದೆ. ಆದ್ದರಿಂದಾಗಿ ಧರ್ಮದ್ವೇಷಿಗಳಾದ ಕೌರವರು ನಮ್ಮ ಬಂಧುಗಳಲ್ಲ. ಅಂಥ ಬಂಧುಗಳನ್ನು ನಾವು ಹಿಂಸಿಸಲಿಕ್ಕೆ ಬೇಕು. ಯಾಕೆ ಶ್ರೀಕೃಷ್ಣ ತನಗೆ ಬಂಧುವಾದ ಕಂಸನನ್ನೂ ಹಿಂಸೆ ಮಾಡಿದ. ಸೋದರ ಮಾವ, ಸಾಕ್ಷಾತ್ ಸೋದರ ಮಾವ, ಅವನಿಗೆ ಹಿಂಸೆ ಮಾಡಿದ್ನಲ್ಲ. ಒಂದು ದೃಷ್ಟಿಯಿಂದ ಶ್ರೀಕೃಷ್ಣನಿಗೆ ಜರಾಸಂಧನೂ ಕೂಡ ಬಳಗದವನೇ. ಯಾಕೆ ಕಂಸ ಮಾಮ ಆದರೆ ಅಸ್ಥಿ ಪ್ರಾಪ್ತಿ ಅಂತನ್ನುವ ಅವನ ಹೆಂಡತಿಯರು ಮಾಮಿಗಳಾದರು. ಆ ಮಾಮಿಗಳ ಅಪ್ಪ ಜರಾಸಂಧ. ಮಾಮಿಗಳ ಅಪ್ಪನನ್ನು ಶ್ರೀಕೃಷ್ಣ ಎಷ್ಟೆಲ್ಲ ಸೋಲಿಸಿಲ್ಲ. ಬಂಧುಗಳು ಅಂತಿಕೊಂಡಂತೇಳಿ ಅವರ ದುಷ್ಟತನವನ್ನು ಎಲ್ಲ ಕಡೆಯಲ್ಲೇ ನಾವು ಸಾಧನೆ ಮಾಡಲೇಬೇಕೆ? ಆದ್ದರಿಂದಾಗಿ ದೋಷಪೂರ್ಣರಾದ ಬಂಧುಗಳನ್ನು ದೂರ ಇಡುವುದರಲ್ಲಿ ನಮ್ಮ ಶ್ರೇಯಸ್ಸಿದೆ. ಇನ್ನು ಅತಿ ಶಾಸ್ತ್ರೀಯವಾಗಿ ಅವರ ಸಂಬಂಧವನ್ನು ನಾವು ಕಳೆದುಕೊಳ್ಳಬೇಕಾಗಿದ್ದರೆ ಶಾಸ್ತ್ರದಲ್ಲಿ ಒಂದು ಘಟಶ್ರಾದ್ದ ಅಂತ ತಿಳ್ಕೊಂಡಂತೇಳಿ ಒಂದು ವಿಧಾನ ಇದೆ. ಆ ಶಬ್ದ ಕೇಳಿದರೆ ಸ್ವಲ್ಪ ಭೀಕರ ಅಂತ ಅನ್ನಿಸ್ತದೆ, ಅದರ ಶಬ್ದ ಅಲ್ಲ, ಅನುದಕೀಕರಣ ಅಂತ ಇನ್ನೊಂದು ಹೆಸರು ಅದಕ್ಕೆ. ಸಂಕಲ್ಪ ಮಾಡಿ ವಿಧಿಪೂರ್ವಕವಾಗಿ ಇವತ್ತಿನಿಂದ ಅವರಿಗೂ ನಮಗೂ ಸಂಬಂಧ ಇಲ್ಲ
ಅಂತ ತಿಳ್ಕೊಂಡಂತೇಳಿ ಅವರ ಸಂಬಂಧವನ್ನು ಕಡಿದುಕೊಳ್ಳುವ ಒಂದು ಶಾಸ್ತ್ರೀಯ ವಿಧಾನ ಇದೆ. ಪ್ರಾಕ್ಟೀಸ್ನಲ್ಲಿ ಇಲ್ಲ, ಧರ್ಮಶಾಸ್ತ್ರದಲ್ಲಿ ಇದೆ. ಕೆಲವು ಸಂದರ್ಭದಲ್ಲಿ ಪ್ರಾಕ್ಟೀಸ್ನಲ್ಲಿಯೂ ಬಂದಿದೆ. ನಾನು ಒಂದಿಬ್ಬರಿಗೂ ಆ ರೀತಿಯಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡಿ ಕೊಟ್ಟಿದ್ದೆ. ಧರ್ಮಶಾಸ್ತ್ರದಲ್ಲಿ ವಿಚಾರ ಬಂದಿದೆ. ಅವರು ನಮ್ಮ ಬಂಧುಗಳಲ್ಲ. ಇವತ್ತು ಅವ್ರು ಇನ್ಮೇಲೆ ಅವ್ರು ಮಾಡಿರ್ತಕ್ಕಂಥ ಪಾಪ ಪುಣ್ಯಕ್ಕೆ ನಮಗೆ ಸಂಬಂಧವಿಲ್ಲ. ಇನ್ನೊಂದು ಕ್ಷಮ ನಮ್ಮ ಬಂಧುಗಳು ಅಂತ ತಿಳ್ಕೊಂಡಂತೇಳಿ ನೀನು ಕೌರವರನ್ನು ಕ್ಷಮಿಸಿ ನಿನ್ನ ಹೆಂಡತಿ ನಿನ್ನ ತಮ್ಮಂದರಿಗೆ ತ್ರಾಸು ಕೊಡ್ತೀಯಲ್ಲ ಅಣ್ಣ, ಇದೆಲ್ಲಿಯ ಧರ್ಮ? ಇದು ಧರ್ಮದ ಹೆಸರಿನಲ್ಲಿ ಬಂಧುಗಳಿಗೆ ಪೀಡೆ ಕೊಡುವುದು, ಇದು ಕೂಡ ಧರ್ಮಶಾಸ್ತ್ರ ಒಪ್ಪೋದಿಲ್ಲ ಅಣ್ಣ. ಎಂಥ ಅದ್ಭುತವಾದ ವ್ಯವಹಾರಿಕ ಮಾತನ್ನು ಹೇಳ್ತಾ ಇದ್ದಾನೆ. ನಮ್ಮಲ್ಲಿ ಮನೆಯಲ್ಲಿ ಶ್ರಾದ್ದ ಇದೆ, ಪಿತೃಗಳ ಊಟ, ಬ್ರಾಹ್ಮಣರ ಊಟ ಆಗೋ ತನಕ ಯಾರು ಊಟ ಮಾಡುವಂತಿಲ್ಲ. ಮನೆಯಲ್ಲಿ 2-3 ವರ್ಷ ಸಣ್ಣ ಕೂಸಿರ್ತಾವೆ. ಬಾಣಂತಿ ಇದ್ದಾಳೆ, 80 ವರ್ಷ ಮುದುಕರೊಬ್ಬರಿದ್ದಾರೆ, ರೋಗಿಗಳಿದ್ದಾರೆ. ಬೆಳಗ್ಗೆ ಎದ್ದು 2 ತಿಂದು ಔಷಧ ತಗೋಬೇಕು. ನಮ್ಮಲ್ಲಿ ಕೆಲವರೇ ಇವತ್ತಿನ ಉಪವಾಸ, ಪ್ರಾಣ ಹೋದರೂ ಧರ್ಮ ಪರಿಪಾಲನೆ ಮಾಡಬೇಕು. ಈ ರೀತಿಯಾಗಿ ಧರ್ಮದ ಹೆಸರಿನಿಂದ ಅವ್ರಿಗೆ ಪೀಡಾ ಕೊಡ್ತಿದ್ರು. ಅದು ಧರ್ಮ ಅಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಧರ್ಮಶಾಸ್ತ್ರ ಹೇಳ್ತದೆ ಅವರಿಗೆ ಪ್ರತ್ಯೇಕವಾಗಿ ಒಂದು ರೂಮ್ನಲ್ಲಿ ಬೇರೆ ಅಡುಗೆ ಮಾಡಿ ಅವರಿಗೆ ಏನು ತಿನ್ನಿಸ್ಬಿಡಿ. ಇದಕ್ಕೇನು ಸಂಬಂಧ ಇರಬೇಕು ಅಷ್ಟೇ. ಧರ್ಮ ಇಂಪ್ರಾಕ್ಟಿಕಲ್ ಇಲ್ಲಪ್ಪ, ಪ್ರಾಕ್ಟಿಕಲ್ ಇದೆ. ನಮ್ಮಲ್ಲಿ ಕೆಲವರು ಇರ್ತಾರೆ ಧರ್ಮ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಕಡೆ ನೀರು ಹಾಕೋತ ಹೋಗ್ತಾರೆ. ಎಷ್ಟೋ ಜನ ಕಾಲು ಜಾರ್ ಬಿ ತಲೆ ಹೊಡ್ಕೊಂಡ್ರೆ ಧರ್ಮನದು. ಎಲ್ಲಿ ಎಷ್ಟು ಮಾಡಬೇಕು ಆ ರೀತಿ ಅದನ್ನು ವಿಚಾರ ಮಾಡಿ ಧರ್ಮದ ವಿಚಾರವನ್ನು ಸರಿಯಾಗಿ ಧರ್ಮದ ಹೆಸರಿನಲ್ಲಿ ತಪ್ಪನ್ನೇ ತಿಳ್ಕೊಂಡಿರ್ತಾರೆ ಕೆಲವರು. ಆದ್ದರಿಂದ ಅಣ್ಣ, ದಯ, ಧರ್ಮ, ನಮ್ಮವರು ಅಂತನ್ನುವ ಈ ಧಾರ್ಮಿಕ ಮಾತುಗಳನ್ನಾಡಿ ನಿನ್ನ ಬಳಗದಂತೆ ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ ನೋಡು, ನನ್ನ ಹೆಂಡತಿಗೆ ಬರೀ ದ್ರೌಪದಿ ಅಲ್ಲ, ಹಿಡಿಂಬ ಕಾಳಿ ಅವರು ದೂರ ಇದ್ದಾರೆ. ನಿನ್ನ ಹೆಂಡತಿ ದೇವಕಿ, ಅವಳು ತನ್ನ ತೋರ್ಮನೆಗೆ ಹೋಗಿದ್ದಾಳೆ. ಅರ್ಜುನನ ಹೆಂಡತಿ ಸುಭದ್ರ, ಚಿತ್ರಾಂಗದ ಉಲೂಪಿ, ಅವರು. ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ತ್ರಾಸು ಕೊಡೋದ್ರಲ್ಲಿ ಏನರ್ಥ ಇದೆ? ಇಂಥ ಧರ್ಮ ಬೇಕಾ? ಅನುಮತಿ ಕೊಡು. 12 ತಿಂಗಳಾಯಿತು, 1 ತಿಂಗಳು ಅಜ್ಞಾತವಾಸ ಮಾಡೋಣ, ಮುಗಿಸ್ಬಿಡೋಣ. ಕೃಷ್ಣ ನಮಗೆ ಆದರ್ಶಲ್ಲೇನು? ವೇದವ್ಯಾಸ ದೇವರು ನಮಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ದ್ರೌಪದಿಯ ಸಂದರ್ಭದಲ್ಲಿ ನಾವು ಹೇಗೆ ಒಬ್ಬಳನ್ನು 5 ಜನ ಮದುವೆ ಆಗೋದು ಅಂತ ಸಮಸ್ಯೆ ಬಂದಾಗ ವೇದವ್ಯಾಸ ದೇವರು ದ್ರೌಪದಿಯಲ್ಲಿದ್ದ 5 ದೇವತೆಗಳ ರೂಪವನ್ನು ನಮ್ಗೆ ತೋರಿಸಿದರು. ನಮ್ಮಲ್ಲಿದ್ದ ನಮ್ಮ ದೇವತಾ ರೂಪವನ್ನು ತೋರಿಸಿಕೊಟ್ರು. ಬ್ರಹ್ಮಾದೀನಾಂ ಪ್ರಕೃತಿ ತದ್ವಶತ್ವಂ. ಬ್ರಹ್ಮಾದಿ ದೇವತೆಗಳು ವೇದವ್ಯಾಸ ದೇವರಿಗೆ ನತಮಸ್ತಕರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಕೃಷ್ಣ ಮತ್ತು ವೇದವ್ಯಾಸ ದೇವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕಲ್ಲ. ಧರ್ಮದ ಪರಿಪಾಲನೆಗಾಗಿ ನಾಳಿನ ಜಗತ್ತಿನಲ್ಲಿ ತಿಳಿಸಬೇಕು. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ಏನು ಅಂತಂದರೆ, ನಮ್ಮ ದೇಶದ ಕಾನೂನು ಎಷ್ಟು ನಿರ್ವೀರ್ಯವಾಗಿದೆ ಅಂತ ತಿಳ್ಕೊಂಡಂತೆ. ಮೊನ್ನೆ ಸುಮಾರು 10-12 ಜನರನ್ನು ಕೆಲವರು ಯೂಟ್ಯೂಬ್ ನಡೆಸ್ತಕ್ಕಂಥವರು, ಕೆಲವರು ಈ ರೀತಿಯಾಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ನಲ್ಲಿ ಇತ್ಯಾದಿಗಳಿರ್ತಕ್ಕಂಥವರು, ಇವರು ಹಣಕ್ಕಾಗಿ ನಮ್ಮ ದೇಶದ ಸೂಕ್ಷ್ಮ ವಿಷಯಗಳನ್ನು ಪಾಕಿಸ್ತಾನ ತಿಳಿಸ್ತಾ ಇದ್ರು ಅಂತೇಳಿ 12 ಜನರನ್ನು ಇವರು ಗುಪ್ತಚಾರರು, ನಮ್ಮ ಇದನ್ನು ವಿದೇಶಕ್ಕೆ ತಿಳಿಸ್ತಕ್ಕಂಥ ಗದ್ದಾರರು ಅಂತೇಳಿ ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ಅರೆಸ್ಟ್ ಮಾಡಿದಂತಕ್ಕಂಥವರಿಗೆ ನಾಳೆ ನ್ಯಾಯಾಲಯಕ್ಕೆ ಹೋದರೆ ಅವ್ರಿಗೆ ಎಷ್ಟು ಶಿಕ್ಷೆ ಇದೆ?
15 ದಿವಸದಿಂದ ಹಿಡಿದುಕೊಂಡು 3 ವರ್ಷ ಶಿಕ್ಷೆ ಇದೆ. ಇವರಂತಾರೆ ನಮಗೆ ಪಾಕಿಸ್ತಾನದಲ್ಲಿಂದ ಲಕ್ಷಾವಧಿ ರೂಪಾಯಿ ಬರುವಾಗ ನಾವು ಯಾಕೆ ಈ ರೀತಿಯಾಗಿರುತ್ತೆ ನಮ್ಮ ದೇಶದ ಗುಪ್ತಚಾರಿಕೆಯನ್ನು ಬೇರೆ ಕಡೆ ಮಾಡಬಾರ್ದು? ಲಕ್ಷಾವಧಿ ರೂಪಾಯಿ ಕೊಡ್ತಾರೆ ಬೇರೆ ದೇಶದವರು. ಭಾಳ ಸಿಕ್ಕರೆ ಎಷ್ಟು 3 ವರ್ಷ ಜೈಲ್ದಾಗ ಮತ್ತು ಹೊರಗೆ ಬಂದು ಮಜಾ ಮಾಡ್ಬೋದಲ್ಲ. ಇಂಥ ಹುಚ್ಚು ಕಾನೂನುಗಳು ಇವತ್ತಿಗೂ ಇವೆ. ನಮ್ಮ ದೇಶದ ಕಾನೂನಲ್ಲಿ ಬದಲಾವಣೆ ಭಾಳ ಕಟ್ಟಾಗಬೇಕಾಗಿದೆ. 1885 ಆಗ ಮಾಡಿದ ಕಾನೂನು ಈಗ ಚಾಲೂ ಇದೆ. ಹೆಚ್ಚಿನ ಕಾನೂನುಗಳು 1926ನಲ್ಲಿ ಮಾಡಿರ್ತಕ್ಕಂಥ ಬ್ರಿಟಿಷರು ಮಾಡಿದ ಕಾನೂನುಗಳು. ಆದರೆ ಇಂಥ ಕಾನೂನುಗಳಿಂದ ನಾವು ದುಷ್ಟರಿಗೆ ಪೂರ್ತಿ ಶಿಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಲಕ್ಷಾವಧಿ ಕೇಸುಗಳು ಕೋರ್ಟ್ನಲ್ಲಿ ಕಾಯ್ತಾ ಇವೆ. ಆದ್ದರಿಂದಾಗಿ ಅನುಮತಿ ಕೊಡು ಅಣ್ಣ. ತಸ್ಮಾತ್ ರಾಜನ್ ಅಭಿನಿರ್ಯಾ ಹಿ ಶತ್ರುನ್. ತೆಗೆದುಕೋ, ಧನುಷ ತೆಗೆದುಕೋ. ಹೇಳಿ, ಒಂದು ತಿಂಗಳು 15 ತಾಸು ಮಾಡೋಣ, ಹೋಗಿ ನಮ್ಮ ರಾಜ್ಯ ಕೊಡು ಅಂದ್ಕೊಂಡು ಕೇಳೋಣ. ಅದಕ್ಕೇನಾದರೂ ಅವರು ವಿರೋಧ ಮಾಡಿದರೆ ಅವರನ್ನು ಕೊಂದು ನಮ್ಮ ರಾಜ್ಯ ತೆಗೆದುಕೊಳ್ಳೋಣ. ಹಂತುಂ ಸರ್ವಾನ್ ಭೋಕ್ತಂ ಯವಾಧಿ ರಾಜ್ಯಂ. ಎಷ್ಟು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದಾನೆ. ಬಹುಶಃ ಚಾಣಕ್ಯ ನೀತಿ ಮಹಾಭಾರತ ಓದಿರಬೇಕು ಮೋದಿಯವರು. ಅದಕ್ಕೆ ಅವರು ಹೇಳಿದ್ದಾರೆ, ಇನ್ನು ಭಾರತ ದೇಶ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆದರೆ ಪಾಕಿಸ್ತಾನದವರೇ ಮಾಡಿದ್ದಾರೆ ಅಂತೇಳಿ ಆ ದೇಶದ ಮೇಲೆ ನಾವು ಆಕಾರ ಮಾಡ್ತೀವಿ. ಬರೀ ಟೆರರಿಸ್ಟು ನಮಗೇನು ಸಂಬಂಧ ಇಲ್ಲ ಅಂತಕೊಂಡು ತನ್ನುವಾಗಿಲ್ಲ. ಯಾಕೆ ಅವರನ್ನು ಪಾಲನೆ ಪೋಷಣೆ ಮಾಡಿದವರು ಅವರು. ಆದ್ದರಿಂದಾಗಿ ಇನ್ನು ಟೆರರಿಸ್ಟ್ ಅಟ್ಯಾಕ್ ಆದರೆ ಅದು ಪಾಕಿಸ್ತಾನದವರು ನಮ್ಮ ದೇಶ ಮೇಲೆ ಯುದ್ಧ ಮಾಡಿದಂತೆ ಅರ್ಥ. ನಾವು ಕೂಡ ಯುದ್ಧವನ್ನು ಮಾಡಿ ಅವರಿಗೆ ಹಾನಿಯನ್ನು ಮಾಡ್ತೇವೆ. ಭೀಮಸೇನ ಹೇಳ್ತಾ ಇದ್ದ. ಏವಂಚತೆ ಕೀರ್ತಿ ಧರ್ಮೋ ಮಹಾಂತವು. ಇದರಿಂದ ಏನಾಗ್ತದೆ? ಜಗತ್ತಿನಲ್ಲಿ ತಪ್ಪು ಮಾಡುವವರಿಗೆ ಭಯ ಬರ್ತದೆ. ಅಯ್ಯೋ, ನಾವು ತಪ್ಪು ಮಾಡಿದರೆ ನಮ್ಮ ಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂತ ತಿಳ್ಕೊಂಡಂತೆ. ಇಲ್ಲ, ಅವರು ನಮ್ಮ ಬಂಧುಗಳು, ದುರ್ಯೋಧನಾದಿಗಳು, ಕ್ಷಮ, ದಯಾ ಅಂತಕೊಂಡು ಎಲ್ಲರೂ ಹೀಗೆ ಮಾಡ್ಲಿಕ್ಕೆ ಮಾಡ್ತಾರೆ ಜಗತ್ತಿನಲ್ಲಿ. ಅವ್ರ ಮತ್ತು ಬಂಧುಗಳು ಎಷ್ಟಾದರೂ ದಯಾ ಧರ್ಮ ಅಂತ ಅನ್ಕೋತ ಕೊಡ್ತಾರೆ. ಅವರು ಧರ್ಮ ಅನ್ಕೋತ ಸುಮ್ಮನೆ ಕೊಡ್ತಾರೆ, ನಿರ್ವೀರ್ಯರು ಅಂತನ್ನುವ ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತದೆ. ಅಣ್ಣ, ಹಾಗೆ ಮಾಡಬೇಡ. ನಿನಗೆ ಕೀರ್ತಿ ಬರಬೇಕು. ಕೀರ್ತಿ ಅಂದ್ರೇನು? ಇವನು ಕ್ಷತ್ರಿಯ, ದುಷ್ಟನಿಗೆ ತಪ್ಪದೇ ಶಿಕ್ಷೆ ಕೊಡ್ತಾನೆ ಅಂತನ್ನುವ ಮಾತು ಮನೆ ಮನೆಗೆ ಗೊತ್ತಾಗಬೇಕು. ಆ ನಂತರ ಇದು ಕ್ಷತ್ರಿಯ ಧರ್ಮವೂ ಕೂಡ ಹೌದು. ಅದನ್ನು ಧರ್ಮದ ರಕ್ಷಣೆಯೂ ಕೂಡ ಆಗ್ತದೆ. ಆ ನಂತರ ಕೀರ್ತಿಯೂ ಸಿಗ್ತದೆ, ದುಷ್ಟರಿಗೆ ಶಿಕ್ಷೆ ಸಿಗ್ತದೆ. ದುಷ್ಟರಿಗೆ ಶಿಕ್ಷೆ ಸಿಕ್ಕರೆ ಜಗತ್ತಿನಲ್ಲಿ ಜನರಿಗೆ ಧರ್ಮದಲ್ಲಿ ವಿಶ್ವಾಸ ಬರ್ತದೆ. ಈಗಿನಂತೆ ದುಷ್ಟರು ಜಾಮೀನಲ್ಲಿ ಹೊರಗೆ ಬಂದು ಮತ್ತೆ ಸುಮ್ಮನೆ ತಿರುಗಾಡ್ತಾ ಇದ್ದರೆ ಯಾರಿಗೂ ಕಾನೂನು ಮೇಲೆ ವಿಶ್ವಾಸ ಬರೋದಿಲ್ಲ. ಈ ರೀತಿಯಾಗಿ ಉಪದೇಶ ಮಾಡಿದಾಗ ಯಾಕಂದ್ರೆ ಭೀಮಸೇನ ಕೀರ್ತನ ಭಕ್ತಿಯ ಮೂರ್ತಿಮಂತ ಪರಿಣಾಮ ಬೀರ್ತು ದುರ್ಯೋಧನ ಧರ್ಮರಾಜನ ಮೇಲೆ. ಆಗ ಧರ್ಮರಾಜ ಉತ್ತರ ಕೊಡ್ತಾನೆ, ಏವ ಮುಕ್ತೋ ಅಬ್ರವೀತ್ ಭೀಮಂ ಧರ್ಮಪುತ್ರೋ ಯುಧಿಷ್ಠಿರ. ಆಚಾರ್ಯರು ಎಷ್ಟು ಕಾಂಪ್ಯಾಕ್ಟ್ ಆಗಿ ನಮಗೆ ವಿಚಾರಗಳನ್ನು ತತ್ವನಿರ್ಣಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆಯ್ತಪ್ಪ, ನಮ್ಮ ರಾಜ್ಯ ಕೇಳೋಣ, ಕೇಳದೇ ಇದ್ದರೆ ಯುದ್ಧ ಮಾಡೋಣ, ಯುದ್ಧ ಮಾಡಿ ನಮ್ಮ ರಾಜ್ಯ ತೆಗೆದುಕೊಳ್ಳೋಣ. ಆದರೆ ಭೀಮ ಅಂದ್ರೆ ಮತ್ತೇನಾದರೆ? ಭೀಮ 13 ತಿಂಗಳು ಬೇಡ, 13 ವರ್ಷ ಕಾಯೋಣ. 12 ವರ್ಷ ಮಾಡಿ 1 ವರ್ಷ ಅಜ್ಞಾತವಾಸ ಮಾಡಿ ಆಮೇಲೆ ನಾವು ಅವರಿಗೆ ಚಾಲೆಂಜ್ ಮಾಡೋಣ. ಕೊಡದೇ ಇದ್ದರೆ ನಿನಗೆ ಫ್ರೀ ಹ್ಯಾಂಡ್. ಹ್ಯಾಂಗೆ ಮೋದಿ ಮಿಲಿಟ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಾನ, ನಿನಗೂ ಫ್ರೀ ಹ್ಯಾಂಡ್. ಅವಾಗ ಮೋದಿ ಇರಲಿಲ್ಲ. ಒಂದು ಇದು ಮಾತು ನನ್ನ ಮಾತದು, ಧರ್ಮರಾಜನ ಮಾತಲ್ಲ. ಇದು ನಾನು ಧರ್ಮರಾಜ ಕೊಟ್ಟ ಮಾತು.
ನಾನು ಎಂದಿಗೂ ಮಾತು ಕೊಟ್ಟು ಮೀರೋದಿಲ್ಲ. ಯಾಕೆ 13 ವರ್ಷವರೆಗೂ? ಮುಂದೆ ಪಾಂಡವರು ಅನ್ಯಾಯಿಗಳು ಅಂತ ಯಾರು ಅನ್ಬಾರ್ದು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಒಪ್ಪಿಕೊಂಡವರು 12 ತಿಂಗಳಿಗೆ ವಾಪಸ್ ಬಂದರು ಅಂತ ತಿಳ್ಕೊಂಡಂತ ಅಪಾದ ನಮಗೆ ಬರಬಾರ್ದು. ನಮ್ಮ ಕೀರ್ತಿ ಕಲಂಕ ಬಂದರೆ ಆಗ ಕೀರ್ತಿ ನಾಶ ಅಂತ ತಿಳ್ಕೊಂಡಂತಂದರೆ ಮರಣದ ಅತಿರೀಚ್ಯತೆ, ಮರಣಕ್ಕಿಂತಲೂ ದುಃಖದಾಯಕವಾಗಿರ್ತದೆ ಧರ್ಮರಾಜ ಭೀಮ. ಆದ್ದರಿಂದಾಗಿ ಇದಕ್ಕಿಂತ ಹೆಚ್ಚು ಮಾತಾಡಬೇಡ. 13 ವರ್ಷ ಆಗಲಿ, ಯುದ್ಧ ಮಾಡ್ತೇವೆ. ಭೀಮನಿಂದಲೊಂದು ಪ್ರಾರ್ಥನೆ ಏನು? ನೀನು ನನಗೆ ಇಷ್ಟವರೆಗೂ ಎಂಥ ಅಣ್ಣ, ಹೆಂಡತಿಗೆ ತ್ರಾಸು ಕೊಟ್ಟು, ತಮ್ಮಂದಿರಿಗೆ ತ್ರಾಸು ಕೊಟ್ಟು, ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ತದೆ. ಅಣ್ಣಾಗೇನಿ ತಮ್ಮಂದ್ರು ಬೈದಾಗ ಭಾಳ ತ್ರಾಸಾಗ್ತದೆ. ಆದ್ದರಿಂದಾಗಿ ಇನ್ಮೇಲೆ ಸ್ವಲ್ಪ ನನ್ನ ಮನಸ್ಸಿಗೆ ನೋವಾಗುವಂತೆ ಮಾತಾಡಬೇಡ. ತದೇವ ಮೇತೆ ಕಾರ್ಯೋ ಹಂತವ್ಯಾಶ್ಚೈವ ಶತ್ರವ. ಒಪ್ಕೊಂಡಿನಲ್ಲ, ನೀನು ಹೇಳಿದಂತೆ ನನ್ನ ರಾಜ್ಯ ಕೇಳ್ತೇನೆ, ಕೇಳದೇ ಇದ್ದರೆ ಅವರನ್ನು ಕೊಂದು ರಾಜ್ಯ ತೆಗೆದುಕೊಳ್ಳೋಣ. ನಿನ್ನ ಮಾತಿಗೆ ಒಪ್ಪಿಕೊಟ್ಟೇ ಇದೆ. ಮೇಲಿನ ಮೇಲೆ ಹಂಗಿದ್ದು ಹಿಂಗಿದ್ದು ಚುಚ್ಚಬೇಡ. ಶ್ರೀಮದಾಚಾರ್ಯ ನಮ್ಗೆ ನೀತಿ ಕೊಡ್ತಾರೆ. ನಮ್ಮಲ್ಲಿ ಅಣ್ಣ ತಪ್ಪು ಮಾಡ್ತಾರೆ, ಬಂಧುಗಳು ತಪ್ಪು ಮಾಡ್ತಾರೆ, ಹೆಂಡತಿ ಮಕ್ಕಳು ತಪ್ಪು ಮಾಡ್ತಾರೆ. ಆ ತಪ್ಪಿಗೆ ಮಾರ್ಗದರ್ಶನ ಮಾಡಿ ಮೇಲಿನ ಮೇಲೆ ಹಂಗೆ ಮಾಡಿದ್ದು, ಹಿಂಗೆ ಮಾಡಿದ್ದು ಮೇಲೆ ಮೇಲೆ ಚೂಸ್ತಿದ್ರೆ ಇವ್ರು ಎಷ್ಟಾದ್ರೂ ಬೈತಾರೆ ಬಿಡೋಣ, ಹೀಗೆ ಮಾಡೋಣ ಅಂತ ತಿಳ್ಕೊಂಡು ಜಿದ್ದು ಬರ್ತದೆ. ಇನ್ಮೇಲೆ ಯಾಕೆಂದ್ರೆ ನಿನ್ನ ಮೇಲೆ ನಾನು ಭಾಳ ವಿಶ್ವಾಸದ ಭೀಮ. ನಿನ್ನ ವಿಶ್ವಾಸದಿಂದಲೇ ಜೀವಂತಿದ್ದೀನಿ. ನೀ ನನಗೆ ಬೈದ್ರೆ ಮನಸ್ಸಿಗೆ ಭಾಳ ತ್ರಾಸಾಗ್ತದೆ. ಅದರಿಂದ ಇನ್ಮೇಲೆ ನಾನು ತಪ್ಪು ಮಾಡೀನಿ ಮೇಲಿನ ಮೇಲೆ ಹೇಳ್ಬೇಡಪ್ಪ. ಮಾಡೀನಿ, ನನಗೆ ಗೊತ್ತದು, ಸುಧಾರಿಸ್ತೇನೆ. ನಾನು 12 ವರ್ಷ ಯಾಕೆ ಬೇಕು ಅಂತಂತೀನಿ? ನಾನು ಸ್ವಲ್ಪ ಧರ್ಮಶಾಸ್ತ್ರ ಓದಿನಪ್ಪ ಭೀಮ, ನನಗೂ ಗೊತ್ತದು. ಯಾಕಂತಂದರೆ ಈಗ ಸದ್ಯಕ್ಕೆ ನಾವು ಯುದ್ಧಕ್ಕೆ ಹೋದ್ರೆ ನಾವು ಗೆಲ್ಲಿಕ್ಕೆ ಸಾಧ್ಯ ಹಂಗೆ. ಯಾಕ? ನೀನು ಸಮರ್ಥ ಇದ್ದೆ, ನಿನ್ನನ್ನು ಯಾರೂ ಸೋಲಿಸಲಾರರು, ಒಪ್ಕೋತೀನಿ. ಆದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇವರು ನಿನ್ನಂಗೆ ಗದಾಯುದ್ಧ ಮಾಡೋರಲ್ಲ. ಅವರು ಅಸ್ತ್ರಜ್ಞರು, ಅವರಿಗೆ ಅಸ್ತ್ರಜ್ಞಾನ ಇದೆ. ನೀನು ಅವರನ್ನು ದ್ವಂದ್ವ ಯುದ್ಧಕ್ಕೆ ಕರಿಬೇಕು. ಒಬ್ಬನು ಪಿತಾಮಹ, ಇನ್ನೊಬ್ಬ ಗುರು, ಇನ್ನೊಬ್ಬ ಗುರುಬಂಧು. ಅವ್ರ ಜೊತೆಗೆ ನೀನು ದ್ವಂದ್ವ ಯುದ್ಧ ಮಾಡಿ ಅವರನ್ನು ಕೊಲ್ಲೋದಿಲ್ಲ, ನನಗೆ ಗೊತ್ತಿದೆ. ಸಮರ್ಥನಾಗಿದ್ದರೂ ಭೀಮ ನಿನ್ನ ಕೈ ಕಟ್ಟಿದೆ. ಈಗ ಅವ್ರ ಜೊತೆಗೆ ಯುದ್ಧ ಮಾಡಬೇಕು. ಅಷ್ಟೇ ಯಾಕೆ ಅಂತಂದರೆ ನೀನು ಧರ್ಮ ಬಿಟ್ಟು ಒಂದು ಇಂಚು ಸರಿಯೋದಿಲ್ಲ, ನನಗೆ ಗೊತ್ತಿದೆ. ಸಂದರ್ಭ ಬಂದಾಗ ಭೀಷ್ಮ ದ್ರೋಣರನ್ನು ವಿರೋಧ ಮಾಡ್ತಿ, ಆದರೆ ದ್ವಂದ್ವ ಯುದ್ಧ ಮಾಡಿ ಅವರನ್ನು ನೀನು ಕೊಲ್ಲೋದಿಲ್ಲ ಅಂತ ನನಗೆ ಗೊತ್ತಿದೆ. ಯಾಕೆ? ನೀ ಎಂದಿಗೂ ವಿಷ್ಣು ಧರ್ಮವನ್ನು ಬಿಟ್ಟಿಲ್ಲಪ್ಪ. ಪರಮ ವಿಷ್ಣು ಧರ್ಮ, ಪರಮ ವೈಷ್ಣವ ನೀನು. ಆದ್ದರಿಂದಾಗಿ ಆ ಭೀಷ್ಮ ದ್ರೋಣ, ಕೃಪಾ, ಅಶ್ವತ್ಥಾಮಾಚಾರ್ಯ, ಕರ್ಣರನ್ನು ಹೇಗೆ ಸೋಲಿಸಬೇಕು? ಇನ್ನು ನಿನಗೆ ಅಸ್ತ್ರಜ್ಞಾನ ಇಲ್ಲ ಅಂತಿಲ್ಲ, ನಿನಗೂ ಅಸ್ತ್ರಜ್ಞಾನ ಗೊತ್ತದ, ಎಲ್ಲ ಅಸ್ತ್ರ ತಿಳ್ಕೊಂಡವನಿದ್ದೆ. ಆದರೆ ನಿನ್ನ ಪ್ರತಿಜ್ಞೆ ಏನು? ನಾನು ಅಸ್ತ್ರ ಯುದ್ಧ ಮಾಡೋದು, ಅತೀ ಸಂಕಟ ಬಂದಾಗ ಮಾಡ್ತೀನಿ. ಯಾಕೆ? ದೇವತೆಗಳನ್ನು ಕೇಳ್ಕೊಳ್ಬೇಕಾಗ್ತದೆ. ನಿನಗೊಪ್ಪಿಗೆ ಇಲ್ಲ ಅದು. ಆದ್ದರಿಂದ ಈ ಕಾಲಕ್ಕೆ ಇವರನ್ನು ನೀನು ದುರ್ಯೋಧನ ದುಶ್ಯಾಸನ ಎಲ್ಲರನ್ನ ನೀನು ಮುಗಿಸಿದ್ದು ನನಗೆ ಗೊತ್ತಿದೆ.
ಆದರೆ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾಚಾರ್ಯ, ಕರ್ಣ ಇವರೇನು ಅಸ್ತ್ರಜ್ಞರಿದ್ದಾರೆ. ಅಸ್ತ್ರಜ್ಞರಿದ್ದಾರೆ ಅಂತ ಏನರ್ಥ? ಈಗಿನ ಭಾಷೆಯಲ್ಲಿ ಹೇಳಬೇಕಾಗಿತ್ತಂದರೆ ಇವರು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಇಟ್ಕೊಂಡ. ನ್ಯೂಕ್ಲಿಯರ್ ವೆಪನ್ಸ್ ಇದ್ದದ್ರಿಂದಾಗಿ ಅವರನ್ನು ತಡೆಯಬೇಕಾಗಿದೆ. ನ್ಯೂಕ್ಲಿಯರ್ ವೆಪನ್ಸ್ ಬಲ್ಲವರು ಬೇಕು. ನಿನಗೆ ಗೊತ್ತಿದೆ, ನೀನು ಪ್ರಯೋಗ ಮಾಡೋದಿಲ್ಲ. ನಿನ್ನ ಯುದ್ಧದ ಶೈಲಿ ಬೇರೆ ಇದೆ. ನಿನ್ನ ಯುದ್ಧದ ಶೈಲಿಯನ್ನು ತಿಳ್ಕೊಂಡಂತಂದರೆ ಹೋಗಿ ಡೈರೆಕ್ಟ್ ಏರ್ ಅಟ್ಯಾಕ್ ಮಾಡು. ಅವ್ರು ಎದುರಿಗೆ ಬರಲಿ ಬಿಡಲಿ, ನಮ್ಮ ಎದುರು ನಿಂದಿರಲಿ, ಇವೆಲ್ಲ ನೀನು ನೋಡೋಂಗಿಲ್ಲ. ನಂಗೆ ಗೊತ್ತು, ಶಾಸ್ತ್ರ ಹೇಗತ್ತ ಆಗಿ ಮಾಡ್ತೀನಿ. ಅದಕ್ಕೆ ಈವನ್ 10 ವರ್ಷ 11 ವರ್ಷ ಅರ್ಜುನನು ದ್ರೋಣಾಚಾರ್ಯ ಕಡೆಯಿಂದ ಕಲ್ತಾನೆ, ಇಲ್ಲ ಅಂತ ನನಗಿಲ್ಲ. ಕೆಲವು ಅಸ್ತ್ರಗಳನ್ನು ಕೃಷ್ಣನಿಂದ ಕಲ್ತಾನೆ. ಅಂದರೆ ಧರ್ಮರಾಜನ ರಾಜನೀತಿ ಜ್ಞಾನ ಭೀಮಸೇನವನ್ನು ಕಲಿಸಿದ ಸರಿ. ಇದರರ್ಥ ಧರ್ಮರಾಜ ಜೀರೋ ಅಥವಾ ದಡ್ಡ ಅಂತ ತಿಳ್ಕೊಂಡಂತ ಅರ್ಥ ಅಲ್ಲ. ಅವನ ವ್ಯವಹಾರ ಜ್ಞಾನ ಇದೆ. ರಾಜ, ಯಮಧರ್ಮರಾಜ, ನೀತಿಗಳು ಅವನಿಗೆ ಗೊತ್ತಿದೆ. ಅದಕ್ಕೆ ಅರ್ಜುನ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಕರ್ಣರಿಗೆ ಗೊತ್ತಿಲ್ಲದೇ ಇದ್ದ ಅಸ್ತ್ರವನ್ನು ಕಲಿಯಲಿ. ಅವರ ನ್ಯೂಕ್ಲಿಯರ್ಗಿಂತಲೂ ಕೂಡ ಅರ್ಜುನನಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ಅಸ್ತ್ರಗಳು ಬಹಳ ಸಾಫಿಸ್ಟಿಕೇಟ್ ಆಗಿರ್ತದೆ. ಅವುಗಳನ್ನು ಅಲ್ಲಿದಲ್ಲೇ ನಾಶಪಡಿಸಿ ಅವ್ರ ಮೇಲೆ ಆಕ್ರಮಣ ಮಾಡುವಂತೆ ಇರಬೇಕು. ಎಲ್ಲಿವರೆಗೂ ನಾವು ಹೊಸ ಯುದ್ಧನೀತಿಗಳನ್ನು ಕಲಿಯೋದಿಲ್ಲ, ಅಲ್ಲಿವರೆಗೂ ವಿಜಯಿಗಳಾಗೋದಿಲ್ಲ. ಆದ್ದರಿಂದಾಗಿ ತಸ್ಮಾತ್ ತದೈವ ಗಂತವ್ಯಂ ವಿಜ್ಞಾತಾಸ್ತ್ರೇ ಧನಂಜಯ. ಅದಕ್ಕೆ 13 ವರ್ಷದಲ್ಲಿ 1 ವರ್ಷ ಕಳೆದಿದೆ, 12 ವರ್ಷ ಬಾಕಿ ಇದೆ. ಅದೆಷ್ಟು ಹೇಳಿದ ಮೇಲೆ ಭೀಮಸೇನ ಆಗಲಿ ಅಂತ ನೋಡ್ಕೊಂಡು, ಯಾಕೆ ಭೀಮಸೇನಿಗೂ ಇದೇ ಆಗಬೇಕು. ಅದು ಭೀಮಸೇನಿಗೆ ಗೊತ್ತಿಲ್ಲ ಅಂತಿಲ್ಲ, ಭೀಮಸೇನಿಗೆ ಗೊತ್ತಿದೆ. ಅರ್ಜುನ ಇನ್ನೂ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಕಲಿಯಬೇಕಾಗಿದೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮಾಚಾರ್ಯ, ಕೃಪ, ಕರ್ಣನಿಗೆ ಗೊತ್ತಿಲ್ಲದೇ ಇರುವ ಅಸ್ತ್ರಗಳನ್ನು ಅರ್ಜುನ ಕಲಿಯಬೇಕಾಗಿದೆ. ಅಮೇರಿಕಾನನ್ನು ಎದುರಿಸಬೇಕಾಗಿದ್ದರೆ ಅಮೇರಿಕಾಕ್ಕಿಂತ ಹೆಚ್ಚಿನ ವೆಪನ್ಸ್ನ ಜ್ಞಾನ ನಮಗಿರಬೇಕು. ಪಾಕಿಸ್ತಾನಕ್ಕಿಂತ ಹೆಚ್ಚಿನ ಸಮರ್ಥನೆ ನಮ್ಮಲ್ಲಿರಬೇಕು. ಆಗ ಯುದ್ಧ ಹೂಡಬೇಕು. ಸುಮ್ಮನೆ ಇಮೋಷನಲ್ ಆಗಿ ಯುದ್ಧ ಹೂಡಿ, ಪಾಕಿಸ್ತಾನದ ಹಾಗೆ ಇವರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಅಂತ ಯುದ್ಧ ಹೂಡಿ 3 ದಿವಸದೊಳಗೇ ಕಲಾಸ್ ನಿಶ್ಯಕ್ತರಾಗಿ ಶರಣಾಗತರಾದರು. ಹಾಗಾಗಬಾರ್ದು. ಯುದ್ಧ ಗೆಲ್ಲುವುದಕ್ಕೋಸ್ಕರ ಯುದ್ಧ ಮಾಡಬೇಕು. ಇದು ಭೀಮನಿಗೆ ಗೊತ್ತಿತ್ತು. ಅದಕ್ಕೆ ಅವನ ವಿಚಾರವೂ ಕೂಡ 13 ವರ್ಷದ ಮೇಲಾದರೂ ನಮ್ಮ ಅಣ್ಣ ತಯಾರಾಗಲಿ ಅಂತೇಳಿ ಈಗಿನಿಂದ ಬೆನ್ನು ಹತ್ತಿದ್ರು ದ್ರೌಪದಿ ಮತ್ತು ಭೀಮ. ಭೀಮ ದ್ರೌಪದಿಯರ ಪಾತ್ರ ಎಷ್ಟು ಶ್ರೇಷ್ಠ ಇದೆ ನೋಡಿಕೊಳ್ಳಿ. ಯಾಕೆ? ನಮ್ಮ ಅಣ್ಣ ಬಹಳ ಮೃದು, ಬುದ್ಧಿವಂತ, ಆದರೆ ಬಹಳ ಮೃದು, ಧರ್ಮಭೀರು. ಈಗಿನಿಂದ ನಾನು ಬೆನ್ನು ಹತ್ತಲಿಲ್ಲ ಅಂತಕೊಂಡಂತಂದರೆ 13 ವರ್ಷ ಆದಮೇಲೆ ನಾಳೆ ಧೃತರಾಷ್ಟ್ರ ಹೇಳ್ಬೋದು, ಧರ್ಮರಾಜ ಯಾಕಪ್ಪ ರಾಜ್ಯ ಚಲೋ ಜಗಳಾಡ್ತಿ, ಸುಮ್ಮ ಆರಾಮಿರೋ, ಎಲ್ಲ ಅಲ್ಲೇ ಅಡಿಗಳು ಋಷಿಮುನಿಯಾಗಿರು ಅಂತಕೊಂಡಂತೇಳಿ. ಆವಾಗ ನಮ್ಮ ಅಣ್ಣ ಎಲ್ಲ ಒಪ್ಕೊಂಡಾನು, ಅವನ ವಿರುದ್ಧ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗಲಿಂದ ಅವನ ಮನಸ್ಸಿನಲ್ಲಿ ತಯಾರು ಮಾಡು, ಯುದ್ಧ ಮಾಡಿ ನಮ್ಮ ರಾಜ್ಯ ಪಡೆಯಬೇಕು ಅನ್ನೋದನ್ನು ಅವನಿಗೆ ಹ್ಯಾಮರ್ ಮಾಡೋದಕ್ಕೋಸ್ಕರ, ಈ ವಿಚಾರವನ್ನು ತಲೆಯಲ್ಲಿ ತುಂಬೋದಕ್ಕೋಸ್ಕರ ಭೀಮನಿಗೆ ಇಷ್ಟೇ ಉದ್ದೇಶ, ನನ್ನ ಅಣ್ಣ ಯುದ್ಧಕ್ಕೆ ತಯಾರಾಗಬೇಕು, ಇಷ್ಟೇ ಬೇಕಾಗಿತ್ತು. 13 ವರ್ಷದ ಮೇಲೆ ನಾನು ತಯಾರಿದ್ದೇನೆ ಅಂತ ಧರ್ಮರಾಜ ಹೇಳ್ದ. ಭೀಮ ಮಾತು ನಿಂದಿಸ್ಬಿಟ್ಟ. ಯಾಕಂದರೆ ಅಣ್ಣನ ಜೊತೆಗೆ ಭಾಳ ಚರ್ಚೆ ಮಾಡಿದ್ರೆ ತಮ್ಮಂದು ಕೆಟ್ಟು ಹೋಗ್ಬಿಡ್ತಾರೆ. ಅಣ್ಣ ತಮ್ಮಂದಿರು ಜಗಳಾಡಬೇಕು. ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಣ್ಣ ತಂಗಿ ಅಕ್ಕಂದಿರು ಜಗಳಾಡಬೇಕು. ಎಷ್ಟು? ಸಂಬಂಧ ಮುರಿಯಲಾರದಷ್ಟು.
ಸಂಬಂಧ ಮುರಿ ಪ್ರಸಂಗ ಬಂದರೆ ಆಯ್ತಪ್ಪ ನೀ ಹೇಳ್ದಂಗೆ ಇರಲಿ ಅಂತೇಳಿ ಸಂಬಂಧ ಮುರಿಲಿಕ್ಕೆ ಹೋಗಬಾರ್ದು. ನಮ್ಮವರ ಸಂಬಂಧ ಬಹಳ ಮಹತ್ವಪೂರ್ಣ ಇದೆ. ಇದನ್ನು ಕಾಯ್ದುಕೊಳ್ಬೇಕು. ಆಚಾರ್ಯ ತಿಳಿಸ್ತಾ ಇದ್ದಾರೆ, ಸ್ನೇಹ ಭಂಗ ಭಯಾತ್ತತಃ. ಪೂರ್ತಿ ಧರ್ಮರಾಜನನ್ನು ನೋಡಿದರೆ ಅಂಜೋದು ಬೇಡ, ನನ್ನ ಮೇಲೆ ಸ್ನೇಹ ಮಾಡೋದು ಬಿಡೋದು ಬೇಡ ಅಂತೇಳಿ ಭೀಮನ ಉದ್ದೇಶ ಪೂರ್ತಿ ಆಯಿತು, ಅಲ್ಲಿಗೆ ನಿಂತುಬಿಟ್ಟು. ಹೇಗೆ ಭೀಮನ ಅಭಿಪ್ರಾಯ ಕೂಡ ಇದೇ ರೀತಿಯಾಗಿತ್ತು, 12 ವರ್ಷ ಆದಮೇಲೆ ಹೋಗೋಣ ಅಂತೇಳಿ. ಆದರೆ ನಮ್ಮ ಅಣ್ಣನಿಗೆ ಈಗಿನಿಂದಲೇ ಯುದ್ಧದ ಬಗ್ಗೆ ಸ್ವಲ್ಪ ಆಗ್ರಹ ಮಾಡಬೇಕು ಅಂತ. ಅದಕ್ಕೋಸ್ಕರವೇ ಧರ್ಮರಾಜನ ಈ ಮೃದು ಸ್ವಭಾವ ಗೊತ್ತಿತ್ತು. ಧರ್ಮರಾಜ ಹಿರಿಯರ ಮಾತನ್ನು ಮೀರುವುದಿಲ್ಲ ಅಂತನ್ನೋದು ಗೊತ್ತಿತ್ತು ಧೃತರಾಷ್ಟ್ರನಿಗೆ. ಅದಕ್ಕೆ ಧೃತರಾಷ್ಟ್ರ ಸಂಜಯನ ಕಡೆಯಿಂದ ಹೇಳ ಕಳಿಸಿದ, ಧರ್ಮರಾಜ, ಹೇಗೂ 13 ವರ್ಷ ಕಾಡಿನಲ್ಲಿ ಇದ್ದು ನಿಮಗೆ ಅಭ್ಯಾಸ ಆಗಿದೆ, ಅಲ್ಲಿಯೂ ಸುಖವಾಗಿದ್ದೀರಿ, ದಿನಾಲು 80,000 ಜನ ಯತಿಗಳಿಗೆ, ಸನ್ಯಾಸಿಗಳಿಗೆ, ಸ್ನಾತಕರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತಾ ಇದ್ರಿ, ಅಲ್ಲಿಯೂ ರಾಜರಂತೆ ಇದ್ರಿ. ನನ್ನ ಮಕ್ಕಳು ಕೆಟ್ಟವರಿದ್ದಾರಪ್ಪ, ಸುಮ್ಮನೆ ಜಗಳಾಡಿದ್ರೆ ವಂಶನಾಶ ಆಗ್ತದೆ, ಕಾಡಿನಲ್ಲೇ ಆರಾಮಿರ್ರಿ ಅಂತೇಳಿ ಸಂಜಯನ ಕಡೆಯಿಂದ ಹೇಳಿ ಕಳಿಸ್ತಾನೆ ಧೃತರಾಷ್ಟ್ರ ಧರ್ಮರಾಜನಿಗೆ. ಮೊದಲಿನ ಧರ್ಮರಾಜ ಆಗಿದ್ದರೆ ಆಯ್ತು ದೊಡ್ಡಪ್ಪ ಹಾಗೆ ಮಾಡ್ಕೊಂತಿದ್ದ. ಈಗ ಮೊದಲಿನ ಧರ್ಮರಾಜ ಇಲ್ಲ, ಭೀಮನಿಂದ ತಯಾರಾದ ಧರ್ಮರಾಜ ಇದ್ದ. ಧರ್ಮರಾಜ ಉತ್ತರ ಕೊಡ್ತಾನೆ ಅವನಿಗೆ, ಆಯಿತು ದೊಡ್ಡಪ್ಪ, ಆದರೆ ಹಿರಿಯರು ಬರೀ ಉಪದೇಶ ಮಾಡಬಾರ್ದು, ಹಿರಿಯರು ತಾವು ಆಚರಣೆ ಮಾಡಿ, ನೋಡಪ್ಪ ನಾನು ಸಂಧ್ಯಾವಂದನೆ ಮಾಡ್ತಾ ಇದ್ದೇನೆ, ಬಾ ನನ್ನ ಜೊತೆ ಕೂತು ಅಂತಂದ್ರೆ ಬರ್ತಾರೆ ಮಕ್ಕಳು. ನಾನು ಟಿ ವಿ ನೋಡ್ತೀನಿ, ಹೋಗಿ ಸಂಧಾನ ಮಾಡು ಅಂತಂದ್ರೆ ಮಕ್ಕಳು ಸಂಧಾನ ಮಾಡ್ತಾರೆ. ಆದ್ದರಿಂದಾಗಿ ದೊಡ್ಡಪ್ಪ, ನಿನ್ನ ಮಕ್ಕಳು ದುಷ್ಟರಾಗಿದ್ದರಿಂದಾಗಿ ಒಂದು ಕೆಲಸ ಮಾಡು, ನೀನು ಕಾಡಿಗೆ ಬಂದ್ಬಿಡು, ನೀನು ಕಾಡಿನಲ್ಲಿರು, ನಿಮ್ಮ ಜೊತೆಗೆ ನಾನು ಇರ್ತೇವೆ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದಾಗ ಧೃತರಾಷ್ಟ್ರ ಬಾಯಿ ಮುಚ್ಕೊಂತ ಅವಂಗೆ ಅದು ಬೇಕಾಗಿಲ್ಲ, ಸುಮ್ಮನೆ ನನ್ನ ಮಾತು ಕೇಳ್ತಾನೆ ದುರುಪಯೋಗ ತಗೋಬೇಕಾಗಿತ್ತು. ಅದಕ್ಕೆ ಅನ್ಯಥಾ ಅತಿ ಮೃದುತ್ವಾತ್ತ ಸನಗಚ್ಚೇತ್ ಭಿನ್ನಧೀಹಿ. ಧರ್ಮರಾಜಿಗೆ ಸ್ವಲ್ಪ ಬೇರೆ ಹೇಳಿದ ಕ್ಷಣಕ್ಕೆ ನಾನು ನಂಬಿಡ್ತಿದ್ದ, ಏನೇ ಇರಲಿ. ಭೀಮಸೇನ ಈ ರೀತಿಯಾಗಿರ್ತಕ್ಕಂಥ ಅನೇಕ ಉಪದೇಶಗಳನ್ನು ತನ್ನ ಜೀವನದಲ್ಲಿ ಮಾಡಿದ್ದಾನೆ. ಮಹಾಭಾರತದಲ್ಲಿ ಅನೇಕ ಕಡೆ ಬಂದಿದೆ. ಧರ್ಮರಾಜ ಶ್ರವಣ ಭಕ್ತಿಯ ಪ್ರತಿನಿಧಿ, ಶ್ರವಣ ಭಕ್ತಿಯ ಪ್ರತಿಮೂರ್ತಿ ಅನ್ನೋದನ್ನು ಇವತ್ತಿಗೆ ನಾವು ಸಮಾಪ್ತಿಗೊಳಿಸಿ, ಧರ್ಮರಾಜಲ್ಲ ಭೀಮಸೇನ ಕೀರ್ತನ ಭಕ್ತಿಯ ಪ್ರತಿಮೂರ್ತಿ, ನಾಳಿಂದ ಸ್ಮರಣ ಭಕ್ತಿಯ ಪ್ರತಿಮೂರ್ತಿ ಭೀಮಸೇನ ಹೇಗೆ ಅಂತ ಅನ್ನೋದನ್ನು ನಾವು ನೋಡಿಕೊಳ್ಳೋಣ. ಮಹಾಭಾರತ ಸಾಗರ ಎಲ್ಲ ವಿಷಯ ಸಿಗ್ತದೆ, ಅದನ್ನು ಚಿಂತನೆ ಮಾಡೋಣ. ಇತ್ಯಾದಿ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.